ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿರೋರಿಗೂ ಕೂಡ ತುಂಬ ಹೃದಯದ ಸ್ವಾಗತ. ಆ್ಯಂಡ್ ಫಸ್ಟ್ ಟೈಮ್ ನೀವು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ ಆ್ಯಂಡ್ ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡಿ, ಸೊ ದಟ್ ಪ್ರತಿ ಸತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಾವು ವೀಡಿಯೋಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳೋದಿಲ್ಲ. ಸೊ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ತುಂಬ ಜನ ಕೇಳೋವಂಥ ರಿಕ್ವೆಸ್ಟ್ ಮಾಡೋವಂಥ ಒಂದು ವಿಷಯ. ಸೊ ನಿಮ್ಮ ವ್ಯಕ್ತಿಯ ಫೀಲಿಂಗ್ಸ್ ಆ್ಯಂಡ್ ಅವರ ಫೀಲಿಂಗ್ಸ್ ನಿಮ್ಮ ಪ್ರತಿ ಏನಿದೆ ಅನ್ನೋದು. ಸೊ ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ನಿಮಗೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಇಲ್ಲ. ಸೊ ಒಂದು ಸ್ವಲ್ಪ ಬೆಲ್ಲದ ಜೊತೆ ಬೇವನ್ನ ತಗೊಳ್ಳಿ ಅಂತ ಹೇಳ್ಕೊತೀನಿ. ಯಾಕೆ ಸೊ ಇದು ನಿಮ್ಮ ಪರ್ಸ್ನಲ್ ರೀಡಿಂಗ್ ಥರ ಇದೆ, ಅಥವಾ ನಿಮಗಿದು ಸಂಪೂರ್ಣವಾಗಿ ಅನ್ವಯಿಸುತ್ತೆ ಅಂದರೆ ಖಂಡಿತ ತಗೊಳ್ಳಿ. ರಿಸ್ಕ್ ತಗೊಳ್ಳೋದು ಅಥವಾ ಅದನ್ನು ತಗೊಳ್ಳೋ ಶಕ್ತಿ ನಿಮ್ಮಲ್ಲಿದ್ದರೆ ಕ್ಲೇಮ್ ಮಾಡ್ಕೊಳ್ಳಿ. ಓಕೆ, ಸೊ ಆ್ಯಂಡ್ ಇವತ್ತು ನಾನು 4 ಫೈಲ್ಸ್ನ ಇಡ್ತಾ ಇದ್ದೀನಿ. ಸೊ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರೋ ಥರ 4 ಫೈಲ್ಸ್ನ ಇಡ್ತಾ ಇದ್ದೀನಿ. ಸೊ ಮೊದಲನೇ ಫೈಲು ಹೆಮಟೈಟ್, ಎರಡನೇ ಫೈಲು ಯೆಲ್ಲೋ ಕಲರ್ ಕ್ರಿಸ್ಟಲ್, ಮೂರನೇದು ಲ್ಯಾಪಿಸ್ ಲಾಜುಲಿ ಹಾಗೂ 4ನೇದು ಅಮೆಥಿಸ್ಟ್ ಟವರ್. ಸೊ ನಿಮಗೆ ಯಾವ ಫೈಲ್ ಅಟ್ರ್ಯಾಕ್ಟ್ ಆಗುತ್ತೆ ಅಥವಾ ಯಾವ ವ್ಯಕ್ತಿಗೆ ನಿಮ್ಮ ಭಾವನೆಗಳು ಯಾವ ಥರ ಇದೆ, ಅಥವಾ ನಿಮಗೆ ಇವಾಗ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕಾ, ಇನ್ನೊಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೊಬೇಕಾ, ಸೊ ನೀವು ಇಲ್ಲಿ ಬೇರೆ ಬೇರೆ ಫೈಲ್ಸ್ನ ಚಾಯ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಆ ವ್ಯಕ್ತಿಗೆ ಪ್ರತ್ಯೇಕವಾಗಿ ನೋಡಿ. ಓಕೆ, ಸೊ ಅಲ್ಲಿ ನಿಮಗೆ ಅನ್ವಯಿಸಿಲ್ಲ ಅಂದರೆ ತೊಂದರೆ ಇಲ್ಲ, ಫೋರ್ಸ್ ಮಾಡ್ಕೊಬೇಡಿ. ಓಕೆ, ಸೊ ಫಸ್ಟ್ ನಾದನ ಕೇಳೋಣ ಆ್ಯಂಡ್ ದೆನ್ ವಿಲ್ ಸ್ಟಾರ್ಟ್ ದ ರೀಡಿಂಗ್. ನಾನು ಹೇಗಿದ್ದೀನಿ, ನಾನು ಯಾವ ಥರ ಇದ್ದೀನಿ, ನಾನೇನು ಮಾಡ್ತಾಯಿದ್ದೀನಿ, ನಾನೇನು ಮಾತಾಡ್ತಾ ಇದ್ದೀನಿ, ಅದ್ರ ಬಗ್ಗೆನೇ ತುಂಬ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ನೀವು ಹೇಗಿದ್ದೀರಾ, ಏನಿದ್ದೀರಾ, ನೀವು ಚೆನ್ನಾಗಿದ್ದೀರಾ. ಸೊ ನಿಮ್ಮ ಮೇಲೆ ನೀವು ಭರವಸೆ ಸಂಪೂರ್ಣವಾಗಿ 100ಕ್ಕೆ 100 ಇಡಿ. ಓಕೆ, ಸೊ ನಿಮ್ಮ ಮೇಲೆ ನೀವು ಭರವಸೆ ಇಟ್ಟಿಲ್ಲ ಅಂದರೆ ಬೇರೆಯವರು ಯಾರು ನಿಮ್ಮ ಮಾತಿನ ಮೇಲೆ ಅಥವಾ ನಿಮ್ಮ ಯಾವುದೇ ಥರದ ಐಡಿಯಾಸ್ ಮೇಲೆ ಯಾರೂ ಭರವಸೆ ಇಡೋದಿಲ್ಲ. ಸೊ ನಿಮ್ಮ ವಿಶ್ವಾಸ ನಿಮ್ಮ ಮೇಲೆ ಸಂಪೂರ್ಣವಾಗಿರಲಿ ಆ್ಯಂಡ್ ಬಾಕಿದ್ದನ್ನು ದೇವ್ರಿಗೆ ಬಿಟ್ಟಬೇಡಿ. ಬಿಕಾಸ್ ಪ್ರತಿಯೊಂದಕ್ಕೂ ಒಂದು ಸಮಯ ಅಂತ ಬರುತ್ತೆ. ಸೊ ಆ ಸಮಯದಲ್ಲಿ ಯಾರ್ಯಾರು ಮಿಂಚಬೇಕು ಅವ್ರು ಮಿಂಚ್ತಾರೆ. ಸೊ ಜಾಸ್ತಿ ನಿಮ್ಮ ಬಗ್ಗೆ ನೀವು ಹೇಗೆ ನಡೀತೀರಾ, ನೀವು ಹೇಗಿದ್ದೀರಾ, ನಿಮ್ಮ ಬಾಡಿ ಹೇಗಿದೆ, ನಿಮ್ಮ ಮೈಕಟ್ಟು ಹೇಗಿದೆ, ಅಥವಾ ನಿಮ್ಮ ಸ್ಕಿನ್ ಟೋನ್ ಹೇಗಿದೆ, ತಲೆ ಕೆಡಿಸ್ಕೋಬೇಡಿ. ಓಕೆ, ಸೊ ನಿಮ್ಮಲ್ಲಿ ಕೆಲವೊಂದು ಕ್ರಿಯೇಟಿವ್ ಐಡಿಯಾಸ್ ಇರುತ್ತೆ, ಅದು ಯಾರೊಳಗೂ ಇರೋದಿಲ್ಲ. ಓಕೆ, ಸೊ ನೀವು ಯಾವ ಥರ ನಿಮ್ಮನ್ನು ಯೋಚನೆ ಮಾಡ್ತೀರೋ ಅದೇ ಥರ ಬೇರೆಯವರು ನಿಮ್ಮನ್ನು ನೋಡ್ತಾರೆ. ಸೊ ನಿಮ್ಮನ್ನು ನೀವು ಆತ್ಮವಿಶ್ವಾಸದಲ್ಲಿ ಇಟ್ಕೊಳ್ಳಿ ಆ್ಯಂಡ್ ಆದಷ್ಟು ನಿಮ್ಮನ್ನು ನೀವು ಸಹಿಸ್ಕೋಬೇಡಿ. ಓಕೆ, ಸೊ ನೀವು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ತುಂಬ ಜನ ನನ್ನನ್ನು ನಾನು ಸಹಿಸ್ಕೊತಾ ಇದ್ದೀನಿ ಅಥವಾ ನಾನು ಹೀಗೆ ಅನ್ನೋ ಥರ ಇರ್ತೀರ. ಸೊ ಅದರಿಂದ ಹೊರಗೆ ಬನ್ನಿ. ಓಕೆ, ಸೊ ನೆಗೆಟಿವ್ ಪ್ಯಾಟರ್ನ್ಸ್ನ ಕೂಡ ನೀವು ಬ್ರೇಕ್ ಮಾಡೋ ಶಕ್ತಿ ನಿಮ್ಮಲ್ಲಿರುತ್ತೆ. ಸೊ ಡೋಂಟ್ ವರಿ, ನೀವೇನು ತಪ್ಪು ಮಾಡಿದ್ದೀರೋ ಅದ್ರ ಬಗ್ಗೆ ನಿಮಗೆ ಅರಿವಿದ್ದರೆ, ಸಂಪೂರ್ಣವಾಗಿ ಅದರಿಂದ ನಿಮಗೆ ಪಶ್ಚಾತ್ತಾಪ ಇದ್ದರೆ ಖಂಡಿತ ನೀವು ಬೇರೆ ದಾರಿ, ಒಳ್ಳೆ ದಾರಿಯಲ್ಲಿ ನೀವು ಹೋಗಬಹುದು. ಓಕೆ, ಸೊ ಫಸ್ಟ್ ಫೈಲ್ ಯಾರು ಹೆಮಟೈಟ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ವ್ಯಕ್ತಿಯ ಭಾವನೆಗಳು ನಿಮ್ಮ ಪ್ರತಿ ಏನಿದೆ ಅನ್ನೋದನ್ನು. ಸೊ ನಿಮ್ಮ ವ್ಯಕ್ತಿಯ ಭಾವನೆಗಳೇನಿದೆ, ಸಾರಿ, ನಿಮ್ಮ ವ್ಯಕ್ತಿಯ ಭಾವನೆಗಳನ್ನು ನೋಡೋಣ ಫಸ್ಟು.
ಜಸ್ಟ್ ಅ ಸೆಕೆಂಡ್, ನಾನು ಸ್ವಲ್ಪ ನೀರು. ಓಕೆ, ಸೊ ನಿಮ್ಮ ವ್ಯಕ್ತಿಯ ಭಾವನೆಗಳು, ನಿಮ್ಮ ವ್ಯಕ್ತಿ ಏನನ್ನ ಹೇಳ್ತಾ ಇಲ್ಲ, ಸೊ ಏನನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಬಟ್ ಹೇಳ್ತಾ ಇಲ್ಲ. ಓಕೆ, ಫಸ್ಟ್ ನಿಮ್ಮ ವ್ಯಕ್ತಿಯ ಭಾವನೆಗಳನ್ನು ನೋಡಿಬಿಡೋಣ. ಫೈಲ್ ನಂಬರ್ 1, ನಿಮ್ಮ ವ್ಯಕ್ತಿಯ ಭಾವನೆ. ಸೊ ನಿಮ್ಮನ್ನು ಕಂಡ್ಕೊಂಡ್ಮೇಲೆ ಅವರು ಸಂಪೂರ್ಣ ಅನ್ನಿಸ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಅವರ ಜೀವನದಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆ ಅಂತ ಅವರ ಭಾವನೆ ಇತ್ತು. ಬಟ್ ನಿಮ್ಮನ್ನು ಭೇಟಿ ಆದಮೇಲೆ ಅವರೇ ಸಂಪೂರ್ಣ ಅನ್ನಿಸ್ತಾ ಇದೆ. ಅಂದರೆ ಅವರಲ್ಲಿ ಏನೂ ಕೊರತೆನೇ ಇಲ್ಲ ಅಂತ ಅವರಿಗೆ ಭಾವನೆ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನು ಮೀಟ್ ಮಾಡ್ತಾರೋ, ನಿಮ್ಮ ಜೊತೆ ತಿಂಗಳಾನ್ಗಟ್ಟಲೆ ಮಾತಾಡ್ತಾರೋ ಇಲ್ವೋ, ಅಥವಾ ವರ್ಷಾನ್ಗಟ್ಟಲೆ ಮಾತಾಡ್ತಾರೋ ಇಲ್ವೋ, ಏನೋ ಒಂದು ಸೋಲ್ ಕನೆಕ್ಷನ್ ಇದೆ ನಿಮ್ಮಿಬ್ಬರ ಮಧ್ಯದಲ್ಲಿ. ಆ್ಯಂಡ್ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ, ಅಥವಾ ಏನೋ ಒಂದು ಮಧ್ಯದಲ್ಲಿದ್ರೂ ಸಹ ಈ ವ್ಯಕ್ತಿ ನಿಮ್ಮನ್ನು ತುಂಬಾ ಡೀಪಾಗಿ ಪ್ರೀತಿಸ್ತಾರೆ. ಓಕೆ, ಸೊ ತುಂಬಾ ಡೀಪಾಗಿ ಪ್ರೀತಿಸ್ತಾರೆ. ಸೊ ನೆಕ್ಸ್ಟ್ ಕಾರ್ಡ್ ಈಸ್, ಸೊ ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರಾಬಬಲಿ ನೀವು ತುಂಬ ಜನನ ಮೆಚ್ಚಿಸೋಕ್ಕೆ ನೋಡ್ತೀರಾ, ಅಥವಾ ತುಂಬ ಪ್ರೀತಿ ಕೊಡ್ತೀರಾ. ಅದು ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರೇ ಇರ್ಬೋದು. ಅದರ ಅರ್ಹತೆ ಅವರಿಗೆ ಇರೋದೇ ಇಲ್ಲ. ಸೊ ಯಾರಿಗೆ ನಿಮ್ಮ ಪ್ರೀತಿ ಭಾಷೆ ಅರ್ಥ ಆಗೋದಿಲ್ವೋ ಅವರ ಮೇಲೆ ಟೈಮ್ ಸ್ಪೆಂಡ್ ಮಾಡಬೇಡಿ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ವೆರಿ ನೈಸ್. ನೆಕ್ಸ್ಟ್, ಓಕೆ, ಸೊ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಸಾಕಷ್ಟು ಕನಸಲ್ಲಿ ನೀವು ಸಾಕಷ್ಟು ಬಾರಿ ನೀವು ಬಂದು ಹೋಗಿರ್ತೀರ. ಆ್ಯಂಡ್ ಆ ಕನಸಲ್ಲಿ ಅವರ ಭಾವನೆ ಹೇಗಿದೆ ಅಂದರೆ, ಕನಸಲ್ಲಿ ನೀವು ಬರ್ತೀರಾ. ಸೊ ಪ್ರಾಬಬಲಿ ನನಗೆ ಇಲ್ಲಿ ಒನ್ ಸೈಡೆಡ್ ಲವ್ ಅಥವಾ ಪ್ರೀತಿ ಹೇಳ್ಕೊಂಡು ಆದಮೇಲೂ ಕೂಡ ಸಪ್ರೇಷನ್ಸ್ ಇದೆ, ಅಥವಾ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಕ್ರಶ್ ಇದ್ದಾರೆ, ಆ್ಯಂಡ್ ಅಥವಾ ಸೀಕ್ರೆಟ್ ಅಡ್ಮೈರರ್ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಈ ವ್ಯಕ್ತಿಗೆ ನೀವು ಕನಸಲ್ಲಿ ಬರ್ತೀರಾ. ಆ್ಯಂಡ್ ಆ ಕನಸಲ್ಲಿ ಆ್ಯಕ್ಚುಲಿ ನೀವು ಅವರ ಸ್ವತ್ತಾಗಿರ್ತೀರ. ಸೊ ಬೇರೆಯವ್ರ ಸ್ವತ್ತಾಗಿರೋದಿಲ್ಲ. ಸೊ ಕನಸಲ್ಲಾದರೂ ನೀವು ಅವರ ಸ್ವತ್ತು ಅನ್ನೋದು ಅವರ ಭಾವನೆ. ಸೊ ನೈಸ್. ಓಕೆ, ಸೊ ನೆಕ್ಸ್ಟ್, ಐ ಥಿಂಕ್ ಯು ಆರ್ ಇನ್ ಲವ್. ಐ ಥಿಂಕ್ ಅವರಿಗೆ ಅನಿಸುತ್ತೆ ನೀವು ಕೂಡ ಅವರನ್ನು ಇಷ್ಟಪಡ್ತೀರಾ. ಬಟ್ ಪ್ರಾಬಬಲಿ ಅದನ್ನು ಹೇಳೋದಕ್ಕೆ ನಿಮಗೂ ಕೂಡ ಸಹಜವಾಗಿ ಆಗೋದಿಲ್ಲ, ಅಥವಾ ಕೆಲವೊಂದು ಅಡೆತಡೆಗಳಿದೆ ನಿಮ್ಮ ಮಧ್ಯದಲ್ಲಿ. ಸೊ ಎಲ್ಲೋ ಒಂದು ಕಡೆ ಅವರಿಗೆ ಅನಿಸುತ್ತೆ ನೀವು ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಬಟ್ ಅವರಿಗೆ ನಿಮ್ಮನ್ನು ನೋಡಿದ್ರೆ ಅಥವಾ ನಿಮ್ಮ ಜೊತೆ ಮಾತಾಡಿದಾಗ ಅವರಿಗೆ ಅನಿಸುತ್ತೆ ನಿಮಗೂ ಕೂಡ ಅವರಂದರೆ ಇಷ್ಟ ಅನ್ನೋದನ್ನು. ಓಕೆ, ಯುವರ್ ಓನ್ಲಿ ಲಿಮಿಟ್ ಈಸ್ ಯು. ಓಕೆ, ಸೊ ನಿಮ್ಮನ್ನು ನೀವೇ ಲಿಮಿಟ್ ಅಂತ ಅಂದ್ಕೊಂಡಿದ್ದೀರಾ. ಸೊ ನಿಮ್ಮನ್ನು ನೀವೇ ಲಿಮಿಟ್ ಅಂತ ಭಾವಿಸ್ಬೇಡಿ ಅನ್ನೋದನ್ನು ಇವರು ಹೇಳ್ತಾ ಇದ್ದಾರೆ. ಅಂದರೆ ಇವರು ತುಂಬ ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಾರೆ. ಓಕೆ, ಸೊ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಈಸಿಯಾಗಿ ಸಿಗಬಾರ್ದು, ಅಥವಾ ನಿಮ್ಮ ಅಟೆನ್ಷನ್ ಸಿಗಬಾರ್ದು, ಅಥವಾ ನಿಮ್ಮ ಸ್ವಾಭಿಮಾನ ಸೆಲ್ಫ್ ರೆಸ್ಪೆಕ್ಟ್ನ ಅವರು ತುಂಬಾ ಬೇರೆ ಲೆವೆಲ್ ಅಥವಾ ಒಂದು ಲೆವೆಲ್ ಆಫ್ ಲಾಯಲ್ಟಿಯಲ್ಲಿ ನೋಡ್ತಾ ಇದ್ದಾರೆ. ಓಕೆ, ಸೊ ವೆರಿ ನೈಸ್. ಆ್ಯಂಡ್ ನೆಕ್ಸ್ಟ್ ನೋಡೋಣ. ಸಮಟೈಮ್ಸ್ ದ ಪೀಪಲ್ ಯು ವಾಂಟ್ ಆಸ್ ಅ ಪಾರ್ಟ್ ಆಫ್ ಯರ್ ಸ್ಟೋರಿ ಆರ್ ಓನ್ಲಿ ಮೆಂಟ್ ಟು ಬಿ ಎ ಚಾಪ್ಟರ್. ಓಕೆ, ಸೊ ಪ್ರಾಬಬಲಿ ಈ ವ್ಯಕ್ತಿಗೂ ಕೂಡ ನಿಮ್ಮನ್ನು ಅವರ ಲೈಫಿನ ಒಂದು ಭಾಗ ಮಾಡ್ಕೊಳಕ್ಕಾಗೋದಿಲ್ಲ, ಅಥವಾ ನೀವು ಅವರ ಲೈಫಲ್ಲಿ ಭಾಗ ಆಗೋದಕ್ಕಾಗೋದಿಲ್ಲ. ಬಟ್ ನೀವು ಅವರ ಲೈಫಲ್ಲಿ ಒಂದು ಸುಂದರವಾದ ಅಧ್ಯಾಯ ಅನ್ನೋದು ಅವರಿಗೆ ಮರೆಯೋಕ್ಕೂ ಆಗ್ತಾಯಿಲ್ಲ. ಸೊ ಆ ಸುಂದರವಾದ ಅಧ್ಯಾಯದಲ್ಲಿ ನಿಮ್ಮ ಜಾಗ ಸಂಪೂರ್ಣವಾಗಿ ಅವರ ಮನಸ್ಸಲ್ಲಿದೆ. ಆ್ಯಂಡ್ ಆ ಮನಸ್ಸಲ್ಲಿ ಒಂದು ರೀತಿಯಲ್ಲಿ ಗುಡಿನ ಕಟ್ಕೊಂಡಿದ್ದಾರೆ ಅವರು. ಓಕೆ, ಸೊ ಎಲ್ಲೋ
ನಿಮ್ಮಿಬ್ಬರು ಒಂದು ಅಧ್ಯಾಯ ಇರಬಹುದು, ಬಟ್ ಆ ಅಧ್ಯಾಯ ಎಲ್ಲೋ ಒಂದು ಕಡೆ ತುಂಬ ಡೀಪ್ ಆಗಿದೆ. ಓಕೆ, ಸೊ ಪ್ರಾಬಬಲಿ ಈ ವ್ಯಕ್ತಿ ನಿಮ್ಮನ್ನು ಲೆಟ್ ಗೋ ಮಾಡಿರ್ಬೋದು, ಅಥವಾ ನೀವು ಲೆಟ್ ಗೋ ಮಾಡಿರ್ಬೋದು, ಬಿಕಾಸ್ ನಿಮ್ಗೆ ಅನಿಸಿದೆ ಎಲ್ಲೋ ಒಂದು ಕಡೆದು ವರ್ಕ್ ಆಗೋದಿಲ್ಲ ಅನ್ನೋದು. ಓಕೆ, ಸೊ ಈ ವ್ಯಕ್ತಿಗೆ ಈಗಲೂ ಸಹ ತುಂಬ ನೋವಿದೆ, ಆ್ಯಂಡ್ ಅವರು ನಿಮ್ಮನ್ನು ತೋರಿಸಿರಬಹುದು ಅವ್ರು ನಿಮ್ಮ ಬಗ್ಗೆ ಕಾಳಜಿ ಇಲ್ಲ, ಅಥವಾ ನಿಮ್ಮ ಬಗ್ಗೆ ಯಾವುದೇ ರೀತಿಯ ಪ್ರೀತಿ ಇಲ್ಲ, ಅಥವಾ ಆ ಪ್ರೀತಿ ತುಂಬಾ ಆಳವಾಗಿಲ್ಲ ಅನ್ನೋದನ್ನು ಅವರು ಹೇಳ್ದಲೇ ಇರ್ಬೋದು ಅಥವಾ ತೋರಿಸ್ದಲೇ ಇರ್ಬೋದು, ಬಟ್ ಅದು ನಿಜವಾಗ್ಲೂ ಅವರನ್ನು ಒಳಗಿಂದ ಮುರಿದು ಹಾಕಿದೆ. ಓಕೆ, ಸೊ ಎಸ್, ಈ ವ್ಯಕ್ತಿ ನಿಮ್ಮನ್ನು ತುಂಬ ಹಚ್ಕೊಂಡಿದ್ದಾರೆ. ಓಕೆ, ಸೊ ಈ ವ್ಯಕ್ತಿಗೆ ಯಾವ ಥರದ ವ್ಯಕ್ತಿ ಬೇಕು ಅಂದರೆ, ಸೊ ಯಾರು ಅವ್ರ ಜೊತೆ ತುಂಬ ಖುಷಿಯಾಗಿರ್ತಾರೆ ಆ್ಯಂಡ್ ಅವ್ರನ್ನ ಕಳ್ಕೊಳ್ಳೋದಕ್ಕೆ ಭಯ ಪಡ್ತಾರೆ, ಆ್ಯಂಡ್ ಅವರನ್ನು ಅವರ ಸ್ವತ್ತಿನ ಥರ ಅಲ್ಲ, ಓಕೆ, ಬಟ್ ಅವರನ್ನು ಇನ್ನು ಬಾಕಿ ಉಳಿದ ದಿನಗಳಲ್ಲಿ ನೀವೇನೆಲ್ಲ ಅವ್ರ ಹತ್ರ ಹೇಳ್ಕೊತೀರಾ, ಅಥವಾ ಅವ್ರ ಹತ್ರ ಯಾವ ಥರ ಶೇರ್ ಮಾಡ್ತೀರಾ ಆ್ಯಂಡ್ ಮನಸ್ಸು ಬಿಚ್ಚಿ ಮಾತಾಡ್ತೀರಾ, ಅಂಥ ವ್ಯಕ್ತಿ ಅವರಿಗೆ ತುಂಬ ಇಷ್ಟ. ಆ್ಯಂಡ್ ನೀವು ಆ ವ್ಯಕ್ತಿ, ಬಿಕಾಸ್ ನೀವು ಯಾರಿಗಾರ ಒಂದು ಜಾಗ ಕೊಡ್ತೀರಾ ಅಥವಾ ಪ್ರೀತಿ ಮಾಡ್ತೀರಾ ಅಂದರೆ ಅವರನ್ನು ಬಿಟ್ಕೊಡೋದು ತುಂಬ ಕಷ್ಟ ಆಗುತ್ತೆ ನಿಮಗೆ. ಓಕೆ, ಸೊ ಆ ವ್ಯಕ್ತಿಗೆ ತುಂಬ ಹೆಮ್ಮೆ ಇದೆ ನಿಮ್ಮನ್ನು ನನ್ನ ವ್ಯಕ್ತಿ ಅಂತ ಬೇರೆಯವ್ರಿಗೆ ಹೇಳ್ಕೊಳ್ಳೋದಕ್ಕೆ. ಅವರಿಗೆ ನಾಚಿಕೆ ಇಲ್ಲ. ಓಕೆ, ಅವರಿಗೆ ತುಂಬಾ ಪ್ರೌಡ್ ಫೀಲಿಂಗ್ ಇದೆ ನೀವು ಅವರ ವ್ಯಕ್ತಿ ಅಂತ ಹೇಳ್ಕೊಳ್ಳೋದಕ್ಕೆ. ಓಕೆ, no matter how you feel, dress up, show up and never give up. and think ನೀವು ನಿಮ್ಮ ಲೈಫಲ್ಲಿ ಏನೋ ಒಂದು ಕೆಟ್ಟ ಫೇಸಲ್ಲಿ ಹೋಗ್ತಾ ಇದ್ದೀರಾ, ಅಥವಾ ಕೆಟ್ಟ ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಅಥವಾ ಏನೋ ಒಂದು ಸಿಚುವೇಶನ್ ಇದೆ, ಎಲ್ಲೋ ಒಂದು ಕಡೆ ಅದು ನಿಮಗೆ ನೋವನ್ನು ತರ್ತಾ ಇರ್ಬೋದು. ಬಟ್ ಈ ವ್ಯಕ್ತಿ ನಿಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಯಾವುದೇ ಕಾರಣಕ್ಕೂ ನಿಲ್ಲಬೇಡಿ, ಎದ್ದೇಳಿ, ನೀವಾಗ ನೀವೇ ಮನಸ್ಸಲ್ಲಿ ಚೈತನ್ಯನ ತುಂಬಿಕೊಳ್ಳಿ ಆ್ಯಂಡ್ ಮುಂದೆ ನಡೀರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಎಸ್, ಬಟ್ ಫಸ್ಟ್ ಕಾಫಿ. ಐ ಥಿಂಕ್ ಈ ವ್ಯಕ್ತಿಗೆ ನಿಮ್ಮ ಜೊತೆ ಒಂದು ಕಾಫಿ ಡೇಟ್ ಬೇಕು, ಅಥವಾ ಟೀ ಡೇಟ್ ಬೇಕು, ಅಥವಾ ಏನೋ ಒಂದು ಡೇಟ್, ದೇ ವಾಂಟ್ ಡೇಟ್. ಓಕೆ, ಅಟ್ಲೀಸ್ಟ್ ನಾವು ಯಾರ ಕರಿಬೇಕು ಅಂದರೆ ಬನ್ನಿ ಕಾಫಿ ಕುಡಿಕೊಂಡು ಹೋಗಿ ಅಂತ ಹೇಳ್ತೀವಿ. ಸೊ ದಿಸ್ ಪರ್ಸನ್ ವಾಂಟ್ಸ್ ಯು ಟು ಬಿ ದೇರ್, ಅಟ್ಲೀಸ್ಟ್ ಒಂದು ಕಾಫಿಗೋಸ್ಕರನಾರ. ಇದೆಲ್ಲವನ್ನೂ ಹೇಳಬೇಕು, ಬಟ್ ಅದಕ್ಕೂ ಮುಂಚೆ ನನ್ನ ಜೊತೆ ಒಂದು ಕಾಫಿನ ನೀವು ಶೇರ್ ಮಾಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಮನಿ ಫ್ಲೋಸ್ ಟು ಮೀ ಫ್ರಮ್ ಮಲ್ಟಿಪಲ್ ಸೋರ್ಸಸ್. ಸೊ ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನನ್ನ ಲೈಫಲ್ಲಿ ನಾನು ಮ್ಯಾನಿಫೆಸ್ಟೇಷನ್ಸ್ನ ಮಾಡಿದ್ದೀನಿ. 13 ನೋಡಿದೆ. ಓಕೆ, ಸೊ ಮ್ಯಾನಿಫೆಸ್ಟೇಷನ್ಸ್ ಆರ್ ಸಮಥಿಂಗ್ 13 4 + 4 8, ಸೊ 8 ಮನಿ ನಂಬರ್. ಓಕೆ, ಸೊ ಪ್ರಾಬಬಲಿ ಈ ವ್ಯಕ್ತಿ ತುಂಬ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾರೆ. ಅವರು ಮಾಡೋಕ್ಕೆ ಗೊತ್ತಿಲ್ಲ ಅಂದ್ರೂ ಅವ್ರು ಏನು ಅಂದ್ಕೊತಾರೋ ಅದನ್ನು ಶ್ರದ್ಧೆಯಿಂದ ಪಡ್ಕೊತಾರೆ. ಅದನ್ನೇ ಅವ್ರು ನಿಮ್ಮನ್ನು ಪಾಸ್ ಆನ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಲೈಫಲ್ಲಿ ದುಡ್ಡಿನ ಅಭಾವ ಇದ್ದರೆ, ಸೊ ಈ ಒಂದು ಅಫರ್ಮೇಷನ್ನ ಹೇಳಿ ಅನ್ನೋದಿದೆ. ಮನಿ ಫ್ಲೋಸ್ ಟು ಮೀ ಫ್ರಮ್ ಮಲ್ಟಿಪಲ್ ಸೋರ್ಸಸ್. ಓಕೆ, ಆ್ಯಂಡ್ ಈ ವ್ಯಕ್ತಿಗೆ ದುಡ್ಡು, ಹಣಕಾಸು ಎಲ್ಲ ಸೋರ್ಸಸ್ಸಿಂದ ಬರ್ತಾ ಇದೆ. ಆ್ಯಂಡ್ ಈ ವ್ಯಕ್ತಿ ಏನಾರ ದುಡ್ಡಿನ ವಿಚಾರದಲ್ಲಿ ನಿಮ್ಮ ಹತ್ರ ಏನಾರ ಶೇರ್ ಮಾಡ್ಕೊಂಡಿದ್ರು ಲೋ ಇದ್ದೀನಿ ಅಂತ, ಬಟ್ ಈಗ ಈ ವ್ಯಕ್ತಿ ಒಳ್ಳೆ ಜಾಗದಲ್ಲಿದ್ದಾರೆ, ಅಥವಾ ನೀವು ಈ ಜಾಗಕ್ಕೆ ಒಳ್ಳೆ ಜಾಗಕ್ಕೆ ಬನ್ನಿ ಅನ್ನೋದು ಅವರ ಅನಿಸಿಕೆ. I fell in love with you the way you touch me without using your hands. Oh my God. ಓಕೆ, ಸೊ ಇದು ತುಂಬ ಡೀಪ್ ಆಗಿದೆ. ಐ ಥಿಂಕ್ ನೀವು ಇವರನ್ನು ಸ್ಪರ್ಶಿಸಿಲ್ಲ, ಇವರನ್ನು ನೀವು ಯಾವುದೇ ಕಾರಣಕ್ಕೂ ತುಂಬ ಕ್ಲೋಸ್ ಆಗಿ ಮೀಟ್ ಆಗಿಲ್ಲ, ಒಂದು ಹ್ಯಾಂಡ್ ಶೇಕ್ ಇಲ್ಲ, ನಥಿಂಗ್. ಐ ಥಿಂಕ್ ಈ ವ್ಯಕ್ತಿನ ನೀವು ಸರಿಯಾಗಿ ನೋಡಿದಿರೋ ಇಲ್ಲೋ, ಬಟ್ ಈ ವ್ಯಕ್ತಿ ತುಂಬ ಡೀಪಾಗಿ ನಿಮ್ಮನ್ನು ಇಷ್ಟಪಡ್ತಾರೆ. ಆ್ಯಂಡ್ ನೀವು ಅವ್ರನ್ನ ಟಚ್ ಮಾಡಿದ್ದೀರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ,
ಇಫ್ ಯು ವೇರ್ ದ ಮೂನ್ ಐ ವುಡ್ ಆಸ್ಕ್ ದ ನೈಟ್ ಟು ಸ್ಟೇ ಫಾರ್ ಎವರ್ ಟು ಬಿ ವಿತ್ ಯು ಫಾರ್ ಎವರ್. ಓಕೆ, ಸೊ ಈ ವ್ಯಕ್ತಿ ನೀವೇನಾರ ಚಂದ್ರ ಆಗಿದ್ದಿದ್ರೆ ಸೊ ದೇವ್ರ ಹತ್ರ ಕೇಳ್ಕೊತಿದ್ರು ಇನ್ನೂ ಒಂದು ಸ್ವಲ್ಪ ರಾತ್ರಿ ಇನ್ನೂ ಜಾಸ್ತಿ ಆಗಲಿ ಅನ್ನೋದು. ಸೊ ಈ ವ್ಯಕ್ತಿಗೆ ನಿಮ್ಮನ್ನು ನೋಡೋ ಹಂಬಲ, ನಿಮ್ಮನ್ನು ದೂರದಿಂದನೇ ಇಷ್ಟಪಡೋ ಹಂಬಲ ಬಹಳ ಇದೆ. ಆ್ಯಂಡ್ ತುಂಬ ಇಷ್ಟಪಡ್ತಾರೆ ಈ ವ್ಯಕ್ತಿ, ನಿಮ್ಮನ್ನು ಗೌರವಿಸ್ತಾರೆ ಕೂಡ. ಓಕೆ, ಸೊ ನೆಕ್ಸ್ಟ್ ಕಾರ್ಡ್, I just hugged you in my thoughts. Hope you felt the squeeze. Oh, okay. So just ಈ ರೀಡಿಂಗ್ ಮೂಲಕ ಪ್ರಾಬಲಿ ನಿಮಗೆ ಫೀಲ್ ಆಯಿತು ಅಂದರೆ ದೇ ವಾಂಟ್ ಟು ಜಸ್ಟ್ ಟೆಲ್ ಯು ದಟ್ ಈಗ ತಾನೇ ನಾನು ನಿಮ್ಮನ್ನು ಅಪ್ಕೊಂಡೆ ಅನ್ನೋದನ್ನು. ಸೊ ಪ್ರಾಬಲಿ ಆ ಒಂದು ಫೀಲಿಂಗ್ ನಿಮಗೆ ಸಿಕ್ಕಿದೆ ಅಂತ ಭಾವಿಸ್ತೀನಿ ಅಂತ ಅಂದ್ಕೊಂಡಿದ್ದಾರೆ. ಐ ಫೀಲ್ ಯು ಲವ್ ಮನಿ. ಓಕೆ, ಸೊ ಈ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಕೆರಿಯರಲ್ಲಿ ಅಥವಾ ದುಡ್ಡನ್ನು ದುಡಿಯೋ ಒಂದು ಇದರಲ್ಲಿ ಕಳೆದೋಗಿದ್ದೀರಾ ಅನ್ನೋದು ಅವರ ಭಾವನೆ. ಸೊ ನಿಮಗೆ ಭಾವನೆಗಳಿಗಿಂತ ದುಡ್ಡು ಇಂಪಾರ್ಟೆಂಟ್ ಆಗಿದೆ ಅನ್ನೋದು ಅವರು ಅಂದ್ಕೊಂಡಿದ್ದಾರೆ, ಅವ್ರಿಗದು ಫೀಲ್ ಇದೆ. ಓಕೆ, ಸೊ ನೋ ಮ್ಯಾಟರ್ ಅವ್ರು ನಿಮ್ಮನ್ನು ಎಷ್ಟು ಪ್ರೀತಿಸ್ತಾ ಇದ್ದಾರೆ, ಬಟ್ ಅವರಿಗೆ ಇನ್ನೊಂದು ಫೀಲಿಂಗ್ ತುಂಬ ಆಳವಾಗಿ ಏನಿದೆ ಅಂದರೆ ನೀವು ದುಡ್ಡನ್ನು ಪ್ರೀತಿಸ್ತೀರೇನೋ ಅಂತ. ಬಟ್ ಈ ವ್ಯಕ್ತಿ ನಿಮ್ಮನ್ನು ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಬಟ್ ಹೇಳ್ತಾ ಇಲ್ಲ, ಮುಚ್ಚಾಕೊಂಡಿದ್ದಾರೆ. ಲಾಸ್ಟ್ ನೋ ಹೋಪ್ ಡಿಸ್ಪೈರ್ ಅಂದರೆ ಅವ್ರಿಗೆ ಅನಿಸ್ತಾ ಇದೆ ನಿಮ್ಮ ಮತ್ತು ಅವರ ಮಧ್ಯದಲ್ಲಿ ರೀಕನ್ಸಿಲಿಯೇಷನ್ ಆಗಲ್ಲ ಅಥವಾ ಭೇಟಿ ಆಗಲ್ಲ ಅಥವಾ ಏನೂ ನಡೆಯಲ್ಲ ಅನ್ನೋದು. ಓಕೆ, ಈ ವ್ಯಕ್ತಿಗೆ ನಿಮ್ಮ ಹತ್ರ ಬರಬೇಕು, ಮಾತಾಡಬೇಕು, ಧೈರ್ಯದಿಂದ ನಿಮ್ಮನ್ನು ಎಲ್ಲವನ್ನು ಹೇಳಬೇಕು ಅಥವಾ ರಿಸ್ಕ್ ತೊಗೊಳ್ಬೇಕು ಅನ್ನೋ ಭಾವನೆ ಬಹಳ ಇದೆ. ಗುಡ್ ಟೈಮ್, ಅಲೋನ್ ಟೈಮ್, ಯು ಆ್ಯಂಡ್ ಮೀ. ಸೊ ಇಲ್ಲಿ ಆಲ್ರೆಡಿ ನಾನು ಹೇಳಿರೋ ಥರ ಈ ವ್ಯಕ್ತಿಗೆ ನಿಮ್ಮ ಜೊತೆ ಕಾಲ ಕಳೆಯೋದು ತುಂಬ ಇಷ್ಟ. ಆ್ಯಂಡ್ ಅವರು ನಿಮ್ಮ ಪ್ರತಿ ಬರಬೇಕು, ನಿಮ್ಮ ಹತ್ರ ಮಾತಾಡಬೇಕು, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ತುಂಬ ಇಷ್ಟ ಇದೆ. ಹೋಲ್ಡಿಂಗ್ ಆನ್ ಟು ಟೈಟ್, ನಾಟ್ ಲೆಟ್ಟಿಂಗ್ ಗೋ. ಸೊ ಈ ವ್ಯಕ್ತಿ ನಿಮ್ಮನ್ನು ಬಿಡಬೇಕು ಅಂದ್ರೂ ಬಿಡೋಕ್ಕೆ ಆಗ್ತಾ ಇಲ್ಲ. ರಾಂಗ್ ಡಿಸಿಷನ್ಸ್, ಗ್ಯಾಮ್ಲಿಂಗ್, ಲೀಪ್ ಇನ್ ಫೇತ್. ಈ ವ್ಯಕ್ತಿ ಪ್ರಾಬಬಲಿ ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಆಯ್ಕೆ ಮಾಡ್ಕೊಂಡಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಅವರು ಏನೋ ಒಂದು ರಾಂಗ್ ಡಿಸಿಷನ್ಸ್ನ ತೊಗೊಂಡಿರ್ಬೋದು, ಅಥವಾ ಅವ್ರ ತಲೆಯಲ್ಲಿ ಕೆಲವೊಂದು ಏನೋ ಮಾತುಗಳು ಅಥವಾ ಕೆಲವೊಂದು ಸಿಚುವೇಶನ್ಸಿಂದ ಅವರು ಕೆಲವೊಂದು ಡಿಸಿಷನ್ಸ್ ರಾಂಗಾಗಿ ತೊಗೊಂಡಿರ್ಬೋದು, ಅಥವಾ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಡಿಸಿಷನ್ಸ್ನ ಮಾಡಬೇಕು, ಆಯ್ಕೆಗಳನ್ನು ಮಾಡಬೇಕು ಅನ್ನೋದು. ಈ ಪರ್ಸನ್ ತುಂಬಾ ಏನೋ ಲಾಸ್ಟ್ ಇದ್ದಾರೆ, ಅಂದರೆ ಇವರಿಗೆ ತುಂಬ ಪೇನ್ ಇದೆ, ಏನು ಮಾಡಬೇಕು ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಅವ್ರು ನೋಡಿಕೊಂಡು ಅವ್ರಿಗೆ ಶಾಕಿಂಗ್ ಅನಿಸುತ್ತೆ. ಸ್ಲೇವ್ ಟು ಅನ್ಹೆಲ್ತಿ ಹ್ಯಾಬಿಟ್ಸ್. ಪ್ರಾಬಬಲಿ ಈ ವ್ಯಕ್ತಿ ಬೇರೆ ರೀತಿಯಲ್ಲಿ ಯುನೋ ಅಡಿಕ್ಷನ್ಸ್ ಇರಬಹುದು. ಓಕೆ, ಅಡಿಕ್ಷನ್ಸಿಗೆ ಒಳಗಾಗಿದ್ದಾರೆ. ಆ್ಯಂಡ್ ಪ್ರಾಬಬಲಿ ಡಿಸ್ಕೋ ಹೋಗೋದು, ಪಬ್ ಹೋಗೋದು, ಅಥವಾ ಫ್ರೆಂಡ್ಸ್ ಜೊತೆ ಜಾಸ್ತಿ ಹ್ಯಾಂಗ್ ಔಟ್ ಮಾಡೋದು, ಕುಡಿಯೋದು, ಸಿಗರೇಟ್ ಮಾಡೋದು. ಇಟ್ಸ್ ಅ ಡಿಸ್ಕ್ಲೇಮರ್ ಅಗೇನ್. ಓಕೆ, ಸೊ ಆ್ಯಂಡ್ ಈ ಒಂದು ಕಾರ್ಡು ನಾನು ತುಂಬ ಹತ್ತಿರದಿಂದ ತೋರಿಸೋದಕ್ಕಾಗೋದಿಲ್ಲ, ಬಟ್ ಇಟ್ಸ್ ಅನ್ ಇಂಟಿಮೆಸಿ ಆ್ಯಂಡ್ ಸೆಕ್ಷುವಲ್ ಅಟ್ಯಾಚ್ಮೆಂಟ್ ಕಾರ್ಡ್. ಪ್ರಾಬಬಲಿ ವ್ಯಕ್ತಿಗೆ ನಿಮ್ಮ ಮೇಲೆ ಬಹಳಷ್ಟು ಸೆಕ್ಷುವಲ್ ಅಟ್ರಾಕ್ಷನ್ ಇದೆ. ಅಗೇನ್ ಇಟ್ಸ್ ಅ ಡಿಸ್ಕ್ಲೇಮರ್. ಓಕೆ, 18+ ರೀಡಿಂಗ್ ಇದು. ಸೊ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಫಿಸಿಕಲಿ ತುಂಬ ಸ್ಟ್ರಾಂಗ್ ಆದ ಒಂದು ಕನೆಕ್ಷನ್ ಇದೆ. ಓಕೆ, ಆಲ್ರೆಡಿ ಇತ್ತು ಅಂದರೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ಫಿಸಿಕಲಿ ಮಿಸ್ ಮಾಡ್ಕೊತಾರೆ. ಓಕೆ, ಸೊ ನೋಡೋಣ ಏಂಜಲ್ಸ್ ರೊಮ್ಯಾನ್ಸ್ ಕಾರ್ಡಿಂದ. ಓಕೆ, ಸೊ ವೆರಿ ಸೂನ್ ಈ ವ್ಯಕ್ತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಸೊ ನಿಮ್ಮಿಬ್ಬರ ಮಧ್ಯದಲ್ಲಿ ಕೆಮಿಸ್ಟ್ರಿ ಇದೆ. ಆ್ಯಂಡ್ ಐ ಥಿಂಕ್ ಇಲ್ಲಿ ಔಟ್ಕಮ್ ಏನಿದೆ ಅಂದರೆ ಪ್ರಾಬಬಲಿ ನೀವು ಅಥವಾ ಅವರು ಎಕ್ಸನ್ನು ರಿಲೀಸ್ ಮಾಡಬೇಕು. ಎಕ್ಸು ವ್ಯಕ್ತಿ ಅಂತಲೇ ಇರೋದಿಲ್ಲ, ಪ್ರಾಬಬಲಿ ಇಲ್ಲಿ ಬ್ಯಾಡ್ ಹ್ಯಾಬಿಟ್ಸ್ ಇತ್ತು, ಸೊ ಅಡಿಕ್ಷನ್ಸ್ ಇತ್ತು, ಅದು ಇರಬಹುದು. ಆ್ಯಂಡ್ ತುಂಬ ಬೇಗ ಈ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಮಾಡೋ ಸಾಧ್ಯತೆಗಳಿದೆ. ಆ್ಯಂಡ್
ನೀವು ರೆಡಿ ಇರಬೇಕಾಗತ್ತೆ. ಸೊ ಇವರನ್ನು ಎಸ್ ಹೇಳಬೇಕಾ, ನೋ ಹೇಳಬೇಕಾ? ಬಟ್ ಇದಕ್ಕೂ ಮುಂಚೆ ಅವ್ರು ಹೇಳ್ತಾ ಇದ್ದಾರೆ, ನಿಮ್ಮ ಜಾಗನ ಖಾಲಿ ಮಾಡ್ಕೊಳ್ಳಿ. ಓಕೆ, ಸೊ ಒಂದು ಜಾಗ ಖಾಲಿ ಆದರೆ ಮಾತ್ರ ಇನ್ನೊಬ್ಬ ವ್ಯಕ್ತಿಗೆ ಅಲ್ಲಿ ಜಾಬ್ ಕೊಡೋಕ್ಕೆ ಸಾಧ್ಯ. ಸೊ ಅದೇ ಥರ ನಿಮ್ಮ ಲೈಫಲ್ಲೂ ಇಟ್ಸ್ ನಾಟ್ ಅ ಜಾಬ್, ಕೆರಿಯರ್ ಅಂತಲ್ಲ, ಬಟ್ ನಿಮ್ಮ ಲೈಫಲ್ಲಿ ಯಾರ ಎಕ್ಸ್ ಇದ್ದರು ಅಥವಾ ಏನೋ ಒಂದು ಸಿಚುವೇಶನ್ ಇದೆ, ಅದರಿಂದ ನೀವು ಹೊರಗೆ ಬಂದರೆ ನೀವು ಇವ್ರ ಜೊತೆ ಕ್ಲಿಯರ್ ಆಗಿ ಡಿಸಿಷನ್ಸ್ನ ತೊಗೊಬಹುದು ಅನ್ನೋದು ಇವರ ಅನಿಸಿಕೆ. ಸೊ ಈ ವ್ಯಕ್ತಿ ತುಂಬ ಬೇಗ ನಿಮ್ಮನ್ನು ಅಪ್ರೋಚ್ ಮಾಡಬಹುದು ಆ್ಯಂಡ್ ನಿಮಗೆ ತುಂಬ ಕ್ಲಿಯರಾಗಿ ಹೇಳಬಹುದು ಆ್ಯಂಡ್ ಕೆಮಿಸ್ಟ್ರಿ ಕೂಡ ವರ್ಕ್ ಆಗುತ್ತೆ. ಬಟ್ ಇದಕ್ಕೂ ಮುಂಚೆ ಫ್ರೀ ಯುವರ್ ಸೆಲ್ಫ್. ಸೊ ನಿಮ್ಮ ಲೈಫನ್ನು ಕಂಟ್ರೋಲಿಗೆ ತೊಗೊಳ್ಳಿ ಆ್ಯಂಡ್ ಎನರ್ಜೀಸ್ನ ಕ್ಲಿಯರ್ ಮಾಡ್ಕೊಳ್ಳಿ, ಸೊ ದಟ್ ಹೊಸ ವ್ಯಕ್ತಿಗೆ ಜಾಗ ಸಿಗಬಹುದು. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಪಾಲ್ ನಂಬರ್ 1 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಯಾವುದೇ ರೀತಿಯ ಒಳ್ಳೆ ಕ್ಲೇಮ್ಸ್ ಇದ್ದರೆ ತಗೊಳ್ಳಿ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಟೇಕ್ ಕೇರ್. ನಮಸ್ತೆ. ನಮಸ್ತೆ. ಪಾಯಿಲ್ ನಂಬರ್ 2 ಯಾರು ಯೆಲ್ಲೋ ಕಲರ್ ಕ್ರಿಸ್ಟಲ್ನ ಚಾಯ್ಸ್ ಮಾಡಿದ್ದೀರಾ? ಸನ್ಸ್ಟೋನ್. ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ನ ಹೇಳ್ತಾ ಇದ್ದಾರೆ ಅಥವಾ ವ್ಯಕ್ತಪಡಿಸೋಕ್ಕೆ ಇಷ್ಟಪಡ್ತಾ ಇದ್ದಾರೆ, ಅಥವಾ ನಿಮಗೆ ಅವ್ರ ಬಗ್ಗೆ ನಿಮಗೇನು ಫೀಲಿಂಗ್ಸ್ ಇದೆ ಅನ್ನೋದನ್ನು ನೋಡೋಣ. ಸೊ ನಿಮ್ಮ ಬಗ್ಗೆ ಅವರಿಗೆ ಏನು ಫೀಲಿಂಗ್ಸ್ ಇದೆ ಅನ್ನೋದನ್ನು ನೋಡೋಣ. ಓಕೆ, ಓಕೆ. ಸೊ ಈ ವ್ಯಕ್ತಿ ಏನನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಬಟ್ ಹೇಳೋದಿಲ್ಲ. ಓಕೆ, ಸೊ ನಿಮ್ಮ ಬಗ್ಗೆ ಅವರಿಗೆ ಯಾವ ರೀತಿಯ ಒಂದು ಏನೋ ಫೀಲಿಂಗ್ಸ್ ಇದೆ ಅದನ್ನು ಹೇಳ್ಕೊಳ್ತಾ ಇಲ್ಲ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು. ಸೊ ನೋಡೋಣ ಈ ವ್ಯಕ್ತಿಗೆ ಯಾವ ರೀತಿಯ ಭಾವನೆ ಇದೆ ನಿಮ್ಮ ಬಗ್ಗೆ ಅನ್ನೋದನ್ನು. ಓಕೆ, ಇದು ಫಸ್ಟ್ ಫೈಲ್ಗೂ ಬಂದಿತ್ತು. ಸೊ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಕನಸು ಕಾಣೋದು ತುಂಬ ಇಷ್ಟ ಆ್ಯಂಡ್ ನೀವು ಅವರ ಕನಸಲ್ಲಿ ನೀವು ಪದೇ ಪದೇ ಹೋಗ್ತೀರಾ ಕೂಡ. ಆ್ಯಂಡ್ ಕನಸಲ್ಲಿ ನೀವು ಬಂದರೆ ಅವರಿಗೆ ಆ ರಾತ್ರಿ ಅಥವಾ ದಿನಗಳು ಆ್ಯಂಡ್ ಎಲ್ಲವೂ ತುಂಬ ಖುಷಿಯಾಗಿರುತ್ತೆ ಆ್ಯಂಡ್ ಪಾಸಿಟಿವ್ ಆಗಿರುತ್ತೆ. ಆ್ಯಂಡ್ ಆ್ಯಕ್ಚುಲಿ ನೀವು ಅವರ ಸ್ವತ್ತು ಅಲ್ಲ ಅಂದ್ರೂ ಕನಸಲ್ಲಿ ನೀವು ಅವರ ಸ್ವತ್ತು ಅನ್ನೋ ಭಾವನೆ ಅವರಿಗಿದೆ. ಸೊ ಇನ್ ಡ್ರೀಮ್ಸ್ ಯು ಆರ್ ಆ್ಯಕ್ಚುಲಿ ಮೈನ್, ಅಂದರೆ ಅಲ್ಲಿ ಯಾರಿಗೂ ಬೇರೆಯವರಿಗೆ ಜಾಗ ಕೊಡೋಲ್ಲ ಅವರು. ಓಕೆ, ಸೊ ಎಸ್. ನೆಕ್ಸ್ಟ್, I acted, it wasn't a big reel. ಓಕೆ, ಸೊ ಐ ಥಿಂಕ್ ಇದು ಫಸ್ಟ್ ಪೈಲ್ಗೂ ಬಂದಿತ್ತು. ಸೊ ನೀವು ಫಸ್ಟ್ ಪೈಲ್ ನೋಡೋದಾದರೆ ನೋಡಿ. ಓಕೆ, ಸೊ ಈ ವ್ಯಕ್ತಿಗೆ ನಿಜವಾಗ್ಲೂ ನಿಮ್ಮ ಮೇಲೆ ಭಾವನೆಗಳಿತ್ತು ಆ್ಯಂಡ್ ಭಾವನೆಗಳು ಇದ್ದರೂ ಸಹ ಈ ವ್ಯಕ್ತಿ ನಿಮ್ಮನ್ನು ಲೆಟ್ ಗೋ ಮಾಡಿದ್ದಾರೆ. ಆ್ಯಂಡ್ ಲೆಟ್ ಗೋ ಮಾಡಿದಾಗ ಅವರು ತೋರಿಸಿರೋ ಅಥವಾ ಪ್ರತಿಕ್ರಿಯೆ ಮಾಡಿರೋ ರೀತಿ ನಿಮಗೆ ಇಷ್ಟ ಆಗದಲೇ ಇರಬಹುದು. ಅವರು ತುಂಬ ಕಠೋರ ಅನಿಸಿರ್ಬೋದು, ಕಠಿಣ ವ್ಯಕ್ತಿ ಅನಿಸಿರ್ಬೋದು, ಬಟ್ ಈ ವ್ಯಕ್ತಿಗೆ ಅದು ಎಫೆಕ್ಟ್ ಆಗಿದೆ. ಅವರಿಗೆ ನಿಮಗಿಂತ ಜಾಸ್ತಿ ನೋವಾಗಿದೆ, ನಿಮಗಿಂತ ಜಾಸ್ತಿ ಅವರು ಹೀಲ್ ಆಗಬೇಕಾಗಿದೆ. ಸೊ ಅವರಿಗೆ ಅನಿಸಿರ್ಬೋದು ನಿಮ್ಮನ್ನು ಲೆಟ್ ಗೋ ಮಾಡೋದ್ರಿಂದ ನೀವು ಚೆನ್ನಾಗಿರ್ತೀರಾ ಅಥವಾ ಅವರು ಚೆನ್ನಾಗಿರ್ತಾರೋ, ಬಟ್ ಅವರು ಚೆನ್ನಾಗಿಲ್ಲ. ನಿಮ್ಮನ್ನು ಲೆಟ್ ಗೋ ಮಾಡಿ ಇವರು ತುಂಬಾ ನೋವು ತಿಂತಾ ಇದ್ದಾರೆ. ಓಕೆ, ಸೊ that's how they're feeling. Learning to ignore things is one of the great path of inner peace. ಓಕೆ, ಸೊ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಸಾಕಷ್ಟು ಜನ ನಿಮ್ಮ ಪೇಷನ್ಸ್ನ ಟೆಸ್ಟ್ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮನ್ನು ಎಲ್ಲೋ ಒಂದು ಕಡೆ ಗ್ರ್ಯಾಂಟೆಡಾಗಿ ತೊಗೊತಾ ಇದ್ದಾರೆ. ಅವರನ್ನು ನೀವು ಆರಾಮಾಗಿ ಹ್ಯಾಂಡಲ್ ಮಾಡಿ ಆ್ಯಂಡ್ ನಿಮ್ಮ ಒಳಗಿನ ಶಾಂತತೆಯನ್ನು ಕಳ್ಕೊಬೇಡಿ. ಓಕೆ, ಸೊ ನೀವು ಇನ್ನೂ ಸಾಕಷ್ಟು ಮುಂದೆ ಹೋಗಬೇಕಾಗಿದೆ. ಕೆರಿಯರಲ್ಲಾಗಿರ್ಬೋದು, ಜೀವನದಲ್ಲಾಗಿರ್ಬೋದು. ಎಲ್ಲೋ ಒಂದು ಕಡೆ ಕೆಲವರ ಒಂದು ಮಾತುಗಳನ್ನು
ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಡಿ. ಆ್ಯಂಡ್ ನಿಮ್ಮ ಮನಸ್ಸು ಏನು ಹೇಳುತ್ತೆ, ನಿಮಗೇನು ಮಾಡಬೇಕು ಅನಿಸುತ್ತೋ ಅದನ್ನು ಮಾಡಿ, ಅಲ್ಲಿಂದ ನಿಮ್ಮ ಒಳಗೆ ಶಾಂತತೆ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಅಲ್ಲಿಂದ ನಿಮ್ಮ ಸಾಧನೆಗಳು ಜಾಸ್ತಿ ಆಗುತ್ತೆ. ಮೈ ಗಾಡ್, ಲಾರ್ಡ್ ಗಣೇಶ ವಿಲ್ ಹೆಲ್ಪ್ ಯು. ಓ ಮೈ ಗಾಡ್. ಓಕೆ, ಸೊ ಪಾಯಿಂಟ್ ನಂಬರ್ 2, ಖಂಡಿತ ವಿಘ್ನೇಶ್ವರ ನಿಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ಆ್ಯಂಡ್ ಈ ವ್ಯಕ್ತಿಗೂ ಗೊತ್ತು. ಆ್ಯಂಡ್ ನಿಮ್ಮ ಕನೆಕ್ಷನಲ್ಲಿ ಏನಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಬೇರೆಯವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ತಂದಿದ್ದಾರೆ, ಅಥವಾ ನೀವು ಅಥವಾ ಈ ವ್ಯಕ್ತಿ ನಿಮ್ಮ ಬಗ್ಗೆ ಏನೋ ಕೆಲವೊಂದು ವಿಚಾರಗಳನ್ನು ಏನೋ ಸ್ಪೈಯಿಂಗ್ ಮಾಡಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಏನೋ ಒಂದು ಗೂಢಾಚಾರದಿಂದ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಕಲೆಕ್ಟ್ ಮಾಡಿರಬಹುದು. ಅದರಿಂದ ಇವರಿಗೆ ನೋವಾಗ್ತಾ ಇರ್ಬೋದು, ಅಥವಾ ನಿಮಗೆ ನೋವಾಗ್ತಾ ಇರ್ಬೋದು. ಎಲ್ಲೋ ಒಂದು ಕಡೆ ಗಣೇಶನ ಪ್ರಾರ್ಥನೆ ಮಾಡೋದ್ರಿಂದ ಎಲ್ಲದಕ್ಕೂ ಪರಿಹಾರ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಲೆಟ್ಸ್ ಗೋ. ಟೇಕ್ ರಿಸ್ಕ್ ಇನ್ ಲೈಫ್. ಇಫ್ ಯು ವಿನ್ ಯು ಕ್ಯಾನ್ ಲೀಡ್, ಇಫ್ ಯು ಲೂಸ್ ಯು ಕ್ಯಾನ್ ಗೈಡ್. ಓಕೆ, ಸೊ ಲೈಫಲ್ಲಿ ರಿಸ್ಕ್ ತಗೊಳ್ಳಿ. ಪ್ರಾಬಬಲಿ ನಿಮಗೆ ತುಂಬ ಜನ ಮೋಸ ಮಾಡಿರ್ಬೋದು, ಅಥವಾ ಮೋಸಗಳು ನಡೀತಾ ಇರ್ಬೋದು ಲೈಫಲ್ಲಿ. ಬಟ್ ನಿಮ್ಮ ಲೈಫಲ್ಲಿ ರಿಸ್ಕ್ ತೊಗೊಂಡಿಲ್ಲ ಅಂದರೆ, ಒಂದು, ನೀವು ಗೆದ್ದರೆ ಜನರಿಗೆ ನೇತೃತ್ವನ ಮಾಡ್ತೀರಾ ಆ್ಯಸ್ ಅ ಲೀಡರ್, ಅಥವಾ ನೀವು ಗೆಲ್ಲಿಲ್ಲ ಅಂದರೆ ನೀವು ವಿಪಕ್ಷದಲ್ಲಿ ಕೂರ್ತೀರಾ. ವಿಪಕ್ಷದಲ್ಲಿ ಕೂತ್ರೂ ನೀವು ಕೆಲವೊಂದನ್ನು ಒಳ್ಳೆಯದನ್ನು ಮಾಡಬಹುದು. ಓಕೆ, ಸೊ ನೀವು ಬೇರೆಯವ್ರನ್ನ ಗೈಡ್ ಮಾಡ್ಬೋದು, ನಿಮ್ಮ ಬೇರೆಯವರ ತಪ್ಪೆಲ್ಲಿದೆ ಅಂತ ಹೇಳಬಹುದು, ಅಥವಾ ಅವರಿಗೆ ತಪ್ಪಿನ ಅರಿವಿಲ್ಲ ಅಂದರೆ ಬೇರೆ ಥರ ತಿದ್ದಿ ಅವರನ್ನು ದಾರಿಗೆ ತರಬಹುದು. ಸೊ ಎಲ್ಲೂ ಸಹ ನೀವು ಕಳ್ಕೊಳ್ಳೋದು ಏನೂ ಇಲ್ಲ. ಸೊ ರಿಸ್ಕ್ ತಗೊಳ್ಳಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ನೋ ಮ್ಯಾಟ್ರ್ ಆ ರಿಸ್ಕ್ ಎಲ್ಲಿದೆಯೋ. ಓಕೆ, ಗುಡ್ ಥಿಂಗ್ಸ್ ಆರ್ ಕಮಿಂಗ್. ಓಕೆ, ಸೊ ಈ ವ್ಯಕ್ತಿಗೆ ನಿಮ್ಮ ಲೈಫಲ್ಲಿ ಒಳ್ಳೆಯ ದಿನ, ಅಥವಾ ನಿಮ್ಮ ಲೈಫಲ್ಲಿ ಒಳ್ಳೇದಾಗ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಪ್ರಾಬಲಿ ಎಲ್ಲ ಒಳ್ಳೇದಾಗುತ್ತೆ, ನಿಮ್ಮ ಲೈಫಲ್ಲಿ ಎಲ್ಲ ಒಳ್ಳೇದು ಬರ್ತಾ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ಆ್ಯಂಡ್ ಅದರ್ಸ್ ಟು. ಓ ಮೈ ಗಾಡ್, ಸೊ ಕ್ಯೂಟ್. ಓಕೆ, ಈ ವ್ಯಕ್ತಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಿಮ್ಮ ಹೆಲ್ತ್ ಬಗ್ಗೆ ನೀವು ಕಾಳಜಿ ತಗೊಳ್ಳಿ. ಆ್ಯಂಡ್ ನಿಮ್ಮ ಹೆಲ್ತ್ ನೀವು ಚೆನ್ನಾಗಿದ್ದರೆ ನೀವು ಬೇರೆಯವರ ಹೆಲ್ತ್ಗೂ ಸಾಕಷ್ಟು ಗಮನಗಳನ್ನು ಕೊಡಬಹುದು. ಸೊ ವ್ಯಕ್ತಿ ನಿಮ್ಮ ಹೆಲ್ತ್ ಬಗ್ಗೆ ಕಾಳಜಿ ಇಡಿ, ಆ್ಯಂಡ್ ಹಾಗೆ ಬೇರೆಯವರ ಹೆಲ್ತ್ ಬಗ್ಗೆನೂ ಕಾಳಜಿ ಇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಡೋಂಟ್ ಇಗ್ನೋರ್ ಯುವರ್ ಪೊಟೆನ್ಷಿಯಲ್. ನಿಮ್ಮಲ್ಲಿರೋ ತಾಕತ್ತನ್ನು ದಯವಿಟ್ಟು ಅದರ ಮೇಲೆ ಸಂಶಯ ಪಡಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಮುಂದೆ ನುಗ್ಗಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ವಿ ಫಾಲ್ ಇನ್ ಲವ್ ಬೈ ಚಾನ್ಸ್, ವಿ ಸ್ಟೇ ಇನ್ ಲವ್ ಬೈ ಚಾಯ್ಸ್. ಓಕೆ, ಸೊ ಬೈ ಚಾನ್ಸ್ ನಮಗೆ ನಮ್ಮ ಲೈಫಲ್ಲಿ ಸೋಲ್ಮೇಟ್ ಸಿಗ್ತಾರೆ, ಆ್ಯಂಡ್ ನಾವು ಅಂದ್ಕೊಂಡು ಇರೋಲ್ಲ ಇಂಥ ವ್ಯಕ್ತಿ ನಮ್ಮ ಲೈಫಲ್ಲಿ ಎಂಟ್ರಿ ಆಗ್ತಾರೆ ಅನ್ನೋದು. ಸೊ ಕೆಲವೊಂದು ಸತಿ ಹಠದಿಂದ, ಕೆಲವೊಂದು ಸತಿ ದೇವರ ಇಚ್ಛೆಯಿಂದ ನಾವು ಭೇಟಿ ಆಗ್ತೀವಿ. ಆ್ಯಂಡ್ ಬೈ ಚಾನ್ಸ್ ಭೇಟಿ ಆದ್ರೂ ಪ್ರೀತಿಯಲ್ಲಿರೋದು ನಮ್ಮ ಆಯ್ಕೆಯಿಂದ. ಸೊ ಇಲ್ಲಿ ರಿಸ್ಕ್ ತಗೊಳ್ಳಿ ಅಂತ ಇದ್ದಾರೆ. ಸೊ ಡೋಂಟ್ ಇಗ್ನೋರ್ ಯುವರ್ ಪೊಟೆನ್ಷಿಯಲ್ ಅಂತ ಇದ್ದಾರೆ. ಸೊ ಪ್ರಾಬಬಲಿ ಈ ವ್ಯಕ್ತಿ ನಿಮಗೆ ಕೇಳ್ಕೊತಾ ಇರೋದು ಚಾನ್ಸ್ ತೊಗೊಂಡು ನೋಡಿ ಅವ್ರ ಬಗ್ಗೆ ಅನ್ನೋದನ್ನು. ಓಕೆ, ಅಥವಾ ಕ್ಷಮಿಸಿ ನೋಡಿ ಅನ್ನೋದನ್ನು. ಆನ್ಸರ್ ಬೋಲ್ಡ್ಲಿ ಇನ್ ದ ಅಫರ್ಮೇಟಿವ್ ನೋ. ಓಕೆ, ಸೊ ಪ್ರಾಬಲಿ ಈ ವ್ಯಕ್ತಿಗೆ ಏನು ಅನಿಸ್ತಾ ಇದೆ ಅಂದರೆ, ನೀವು ಎಲ್ಲರಿಗೂ ಎಸ್ ಅಂತೀರ, ಕೆಲವರಿಗೆ ನೀವು ನೋ ಹೇಳಲೇಬೇಕು. ಇಫ್ ಅಟ್ ಆಲ್ ಈ ವ್ಯಕ್ತಿನೂ ನಿಮಗೆ ಇಷ್ಟ ಇಲ್ಲ ಅಂದ್ರೂ ನೀವು ಸಹಜವಾಗಿ ತುಂಬ ಸ್ಟ್ರಾಂಗಾಗಿ ನೋ ಹೇಳ್ಬೋದು. ಸೊ ನೋ ಈಸ್ ಆಲ್ವೇಸ್ ಅ ನೋ. ಓಕೆ, ಸೊ ತುಂಬ ಅಫರ್ಮೇಟಿವ್ ಆಗಿರಿ. ಒಂದು ಕಡೆ ನೋ ಹೇಳೋಕ್ಕೂ ಇಷ್ಟ ಇಲ್ಲ, ಒಂದು ಕಡೆ ಎಸ್ ಹೇಳೋಕ್ಕೂ ಇಷ್ಟ ಇಲ್ಲ, ಆ ಒಂದು ಇದರಲ್ಲಿ ಇರಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ದ ನೆಕ್ಸ್ಟ್ ಕಾರ್ಡ್, ಟು ಡ್ಯಾಮೇಜ್ ಪೀಪಲ್ ಟ್ರೈಂಗ್ ಟು ಹೀಲ್ ಈಚ್ ಅದರ್ ಈಸ್ ಲವ್. ಓಕೆ, ಪ್ರಾಬಬಲಿ ಈ ವ್ಯಕ್ತಿಗೂ ತುಂಬ ಜನ ಮೋಸ ಮಾಡಿರಬಹುದು, ಅಥವಾ ನೀವು ಕೂಡ ಯಾವುದೋ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಇರಬಹುದು. ಸೊ ಇವ್ರೇನು ಹೇಳ್ತಾ ಇದ್ದಾರೆ ಅಂದರೆ, ನೆಗೆಟಿವ್ ಪಾಸಿಟಿವ್ ಆಗುತ್ತೆ ಅಲ್ವಾ. ಸೊ
ಇವ್ರ ಲೈಫಲ್ಲೂ ಏನೋ ನೆಗೆಟಿವ್ ನಡೆದಿದೆ, ನಿಮ್ಮ ಲೈಫಲ್ಲೂ ಏನೋ ನೆಗೆಟಿವ್ ನಡೆದಿದೆ. ಪ್ರಾಬಬಲಿ ಇಬ್ಬರೂ ಒಂದು ಫ್ರೆಂಡ್ಶಿಪ್ಪಲ್ಲೋ ಅಥವಾ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಆ ರಿಲೇಷನ್ಶಿಪ್ಪನ್ನು ಇನ್ನೂ ಜಾಸ್ತಿ ಪಾಸಿಟಿವ್ ಮಾಡ್ಬೋದು ಆ್ಯಂಡ್ ಒಬ್ರಿಗೊಬ್ರು ಹೀಲ್ ಮಾಡ್ಕೋಬಹುದು. ಓಕೆ, ಸೊ ಆ ರೀತಿಯಲ್ಲಿ ನಿಮ್ಮನ್ನು ನೋಡ್ತಾ ಇದ್ದಾರೆ. ಆ್ಯಂಡ್ ಲಾಸ್ಟ್ ಕಾರ್ಡ್, 2 hearts in love need no words. ಮೈ ಗಾಡ್. ಓಕೆ, ಆಲ್ರೆಡಿ ಈ ವ್ಯಕ್ತಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಆ್ಯಂಡ್ ಗೊತ್ತಿದ್ರೂ ಸಹ ನೀವು ಹೇಳಬೇಕು ಅನ್ನೋದು ಏನೂ ಇಲ್ಲ. ಪ್ರೀತಿ ತಾನಾಗೆ ವ್ಯಕ್ತ ಆಗ್ತಾ ಇದೆ ಆ್ಯಂಡ್ ಅದಕ್ಕೆ ಅಕ್ಷರಗಳಿಂದ ಅಥವಾ ಭಾವನೆಗಳನ್ನು ಕವಿತೆಗಳಿಂದ ಹೇಳೋ ಅವಶ್ಯಕತೆ ಇಲ್ಲ, ಶಬ್ದಗಳಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಅನ್ನೋದು ಅವರ ಭಾವನೆ. ಆಲ್ರೆಡಿ ಗೊತ್ತಿದೆ ಅನ್ನೋದು ಭಾವನೆ. ಅನ್ಪ್ರಿಡಿಕ್ಟೇಬಲ್, ಅನ್ಸೀನ್. ಸೊ ಈ ವ್ಯಕ್ತಿಗೆ ತಾನು ಏನು ಮಾಡಬೇಕು, ನಾನೇ ಕರೆಕ್ಟಾಗಿ ಸ್ಟ್ಯಾಂಡ್ ತೊಗೊತೀನೋ ಇಲ್ಲೋ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಓಕೆ, ಅಂದರೆ ಈ ವ್ಯಕ್ತಿಗೆ ಅರ್ಧ ದಾರಿ ಕಾಣಿಸ್ತಾ ಇದೆ, ಇನ್ನೂ ಅರ್ಧ ದಾರಿ ಕಾಣಿಸ್ತಾ ಇಲ್ಲ. ನಿಮ್ಮ ಜೊತೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ವ್ಯಕ್ತಿಗೆ. ಓಕೆ, ಲಾಂಗ್ ಟರ್ಮ್ ಕಮಿಟ್ಮೆಂಟ್, ಮ್ಯಾರೇಜ್. ಎಸ್, ಈ ವ್ಯಕ್ತಿಗೆ ನಿಮ್ಮ ಜೊತೆ ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಬೇಕಾಗಿದೆ, ಮದುವೆ ಬೇಕಾಗಿದೆ. ಓಕೆ, ಸೊ ನೆಕ್ಸ್ಟ್ ಈಸ್ ಅಬ್ಸ್ಟ್ರಕ್ಟೆಡ್ ಆ್ಯಂಡ್ ಸಫೋಕೇಟಿಂಗ್. ಎಸ್, ಏನೋ ಒಂದು ತಡೀತಾ ಇದೆ ಇವರನ್ನು. ಓಕೆ, ನಿಮ್ಮ ಹತ್ರ ಬರೋದಕ್ಕೆ ಅಥವಾ ನಿಮ್ಮನ್ನು ಇವ್ರ ಹತ್ರ ಹೋಗೋದಕ್ಕೆ. ಸೊ ಏನೋ ಒಂದು ಫರ್ಗಿವಿಂಗ್ ನಡಿಬೇಕಾಗಿದೆ. ಓಕೆ, ಪಾಸಿಟಿವ್ ಚೇಂಜ್ ಆ್ಯಂಡ್ ಗುಡ್ ನ್ಯೂಸ್. ಖಂಡಿತ ಈ ರಿಲೇಷನ್ಶಿಪ್ಪಲ್ಲಿ ಪಾಸಿಟಿವ್ ಚೇಂಜಸ್ ಬರ್ತಾ ಇದೆ ಆ್ಯಂಡ್ ಒಳ್ಳೆ ನ್ಯೂಸ್ಗಳು ಬರ್ತಾ ಇದೆ. ಬಿಟ್ಟರ್ನೆಸ್ ಆ್ಯಂಡ್ ಜೆಲಸಿ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಸಾಕಷ್ಟು ಕಹಿ ಭಾವನೆಗಳಿದೆ ಆ್ಯಂಡ್ ಕಹಿ ಭಾವನೆಗಳ ಜೊತೆ ಪ್ರೀತಿನೂ ಇದೆ. ಆ ಪ್ರೀತಿ ಜೊತೆ ಒಂದು ಸ್ವಲ್ಪ ಈರ್ಷೆನೂ ಇದೆ. ಓಕೆ ಓಕೆ, ಎಸ್. ಸೊ ನೋಡೋಣ ಏಂಜಲ್ ರೊಮ್ಯಾನ್ಸ್ ಕಾರ್ಡ್ಸಿಂದ ಈ ವ್ಯಕ್ತಿಯ ಪ್ಲೀಸ್ ದಯವಿಟ್ಟು ಫೈಲ್ ನಂಬರ್. ಓಕೆ, retreat, codependency, this could be the one. Okay, ಸೊ ಪ್ರಾಬಬಲಿ ಇಬ್ಬರಲ್ಲೊಬ್ಬರು ಕೋಡಿಪೆಂಡೆನ್ಸಿ ಅಥವಾ ಮದುವೆ ಆಗಿದೆ ಅಥವಾ ಡಿವೋರ್ಸ್ ನಡೀತಾ ಇದೆ, ಏನೋ ಒಂದು ಕೋಡಿಪೆಂಡೆನ್ಸಿ ನಡೀತಾ ಇದೆ. ಯಾವುದೊಂದು ಸಿಚುವೇಷನಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ಪ್ರಾಬಬಲಿ ಇನ್ನೊಂದು ಇಲ್ಲಿ ಒಬ್ಬರಾರ ಸ್ಟೆಪ್ಸ್ನ ತೊಗೊಬೇಕು, ರಿಸ್ಕನ್ನು ತೊಗೊಬೇಕು ಮಾತಾಡೋದಕ್ಕೆ. ಒಬ್ಬರು ಅಟೆಂಪ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನು ಮಾತಾಡ್ಸೋಕ್ಕೆ ಅಥವಾ ಭಾವನೆಗಳನ್ನು ಹೇಳೋದಕ್ಕೆ. ನೀವು ಸಹ ಏನೋ ಇದನ್ನು ತೊಗೊಂಡು ಹೋಗಬೇಕು ಅನ್ನೋದು ಅವರ ಭಾವನೆ. ಸದ್ಯಕ್ಕೆ ಈ ವ್ಯಕ್ತಿಗೆ ಕೆಲವೊಂದು ಸಿಚುವೇಶನ್ಸಿಂದ ಹೊರಗೆ ಬರಬೇಕಾಗಿದೆ ಆ್ಯಂಡ್ ಈ ವ್ಯಕ್ತಿ ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡ್ತಾ ಇದ್ದೀರಾ. ಈ ವ್ಯಕ್ತಿ ಬಗ್ಗೆ ನಿಮಗೆ ತಿಳ್ಕೋಬೇಕಾದ್ರೆ ಯು ಹ್ಯಾವ್ ಆಲ್ರೆಡಿ ಮೆಟ್ ದ ರೊಮ್ಯಾಂಟಿಕ್ ಪಾರ್ಟ್ನರ್ ಯು ಸೀಕ್. ಅಂದರೆ ನೀವು ಆಲ್ರೆಡಿ ಈ ವ್ಯಕ್ತಿನ ಅರ್ಥ ಮಾಡ್ಕೊಂಡಿದ್ದೀರಾ, ಇದ್ದೀರಾ ಈ ವ್ಯಕ್ತಿ ಜೊತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ರಿಲಿಜಿಯಸ್ ಫ್ಯಾಕ್ಟರ್ಸ್. ಅಗೇನ್ ಇಲ್ಲಿ ರಿಲಿಜನ್ ಮಧ್ಯದಲ್ಲಿ ಇರಬಹುದು, ಜಾತಿ ಮತ ಡಿಫ್ರೆನ್ಸಸ್ ಇರಬಹುದು, ಅಥವಾ ನಿಮ್ಮನ್ನು ಬೆಳೆಸಿರೋ ರೀತಿ ಅಥವಾ ಅವರನ್ನು ಬೆಳೆಸಿರೋ ರೀತಿ ಬೇರೆ ಇರಬಹುದು. ಸೊ ಎಲ್ಲೋ ಒಂದು ಕಡೆ ಇದು ನಿಮ್ಮ ಏನೋ ಜರ್ನಿ ಮಧ್ಯದಲ್ಲಿ ಬರ್ತಾ ಇದೆ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕಿಂದ ಮತ್ತೆ ಭೇಟಿಯಾಗಿ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್, ಬಾಯ್. ನಮಸ್ತೆ. ಫೈಲ್ ನಂಬರ್ 3 ಯಾರು ಲ್ಯಾಪಿಸ್ ಲ್ಯಾಜುಲಿನ ಚಾಯ್ಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ವ್ಯಕ್ತಿಯ ಭಾವನೆಗಳು ನಿಮ್ಮ ಬಗ್ಗೆ ಏನಿದೆ ಅನ್ನೋದನ್ನು. ಸೊ ಯಾವ ವ್ಯಕ್ತಿಯ ಬಗ್ಗೆ ನೀವು ಯೋಚನೆ ಮಾಡಿ ಈ ಫೈಲ್ನ ಚಾಯ್ಸ್ ಮಾಡ್ಕೊಂಡಿದ್ದೀರಾ? ಸೊ ಇದರಲ್ಲಿ ನಿಮಗೆ ಕನ್ಫರ್ಮೇಷನ್ಸು ಸಿಗಬಹುದು. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 3 ಯಾರು ಲ್ಯಾಪಿಸ್ ಲ್ಯಾಜುಲಿನ ಚಾಯ್ಸ್ ಮಾಡಿದ್ದಾರೆ, ಅವರ ವ್ಯಕ್ತಿಯ ಭಾವನೆಗಳು ಏನಿದೆ ಅವರ ಪ್ರತಿ ಅನ್ನೋದನ್ನು ತಿಳಿಸಿ. ವ್ಯಕ್ತಿಯ ಭಾವನೆಗಳೇನಿದೆ. ಒನ್ ಲಾಸ್ಟ್ ಕಾರ್ಡ್. ಓಕೆ,
ಥ್ಯಾಂಕ್ ಯು. ಓಕೆ, ಸೊ ಈ ವ್ಯಕ್ತಿ ನಿಮ್ಮನ್ನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಬಟ್ ಹೇಳ್ತಾ ಇಲ್ಲ. ಸೊ ಏನನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಆ್ಯಂಡ್ ಹೇಳ್ತಾ ಇಲ್ಲ ಅನ್ನೋದನ್ನು ನೋಡೋಣ ಈ ಕಾರ್ಡ್ಸಿಂದ. ಸೊ ಅದನ್ನು ಆಮೇಲೆ ತೊಗೊಳ್ಳೋಣ. ಫಸ್ಟ್ ನೋಡೋಣ ಈ ವ್ಯಕ್ತಿಯ ಭಾವನೆಗಳೇನಿದೆ. ಯು ಆರ್ ವಾಟ್ ಹ್ಯಾಪನ್ ವೆನ್ ಐ ವಿಶ್ಡ್ ಅಪಾನ್ ಅ ಸ್ಟಾರ್. ಓಕೆ, ಸೊ ಇವರು ಪ್ರಾಬಬಲಿ ಗುರು ರಾಘವೇಂದ್ರ ಸ್ವಾಮಿ ಅವರ ಭಕ್ತರಿರ್ಬೋದು ಅಥವಾ ಯಾವುದೇ ಗುರುಗಳ ಭಕ್ತರಿರ್ಬೋದು. ಆ್ಯಂಡ್ ದೇವ್ರನ್ನ ತುಂಬ ನೆನೆಸ್ಕೊತಾರೆ ಆ್ಯಂಡ್ ದೇವ್ರನ್ನ ಅವರು ಪ್ರಕೃತಿಯಲ್ಲಿ ನೋಡ್ತಾರೆ. ಓಕೆ, ಸೊ ಸೂರ್ಯ, ಚಂದ್ರ ಅಥವಾ ಕೆಲವೊಂದು ಸತಿ ನಾವು ತಾರೆಗಳನ್ನು ನೋಡ್ತೀವಿ. ಸೊ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಮನಸ್ಪೂರ್ವಕವಾಗಿ ಯಾವುದೋ ಒಂದು ಒಳ್ಳೆಯ ವ್ಯಕ್ತಿ ನನ್ನ ಲೈಫಲ್ಲಿ ಬರಲಿ ಅಂತ ಕೇಳಿದಾಗ 35 ನೋಡಿದೆ. ಈ ವ್ಯಕ್ತಿ ಜೀವನದಲ್ಲಿ ನೀವು ಬಂದ್ರಿ. ಸೊ ಇವರ ಲೈಫಲ್ಲಿ ನೀವೊಂಥರ ವಿಶ್ ಫುಲ್ಫಿಲ್ಮೆಂಟ್ ಥರ. ಓಕೆ, ಸೊ ವರ, ನೀವೊಂದು ವರ ಅವ್ರ ಲೈಫಲ್ಲಿ. ಓಕೆ, ಸೊ ನೆಕ್ಸ್ಟ್, ದೇರ್ ಈಸ್ ನೋ ಟ್ರೂ ಲವ್ ವಿತೌಟ್ ಜೆಲಸಿ. ಓಕೆ, ಸೊ ಈ ವ್ಯಕ್ತಿಗೆ ನೀವು ಯಾರ ಜೊತೆನಾರ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ಬೆರೀತಿದ್ದೀರಾ, ಅವ್ರ ಜೊತೆ ತುಂಬ ಅನ್ಕಂಡೀಷ್ನಲ್ ಆಗಿ ಮೂವ್ ಆಗ್ತಾ ಇದ್ದೀರಾ, ಪ್ರೀತಿ ಕೊಡ್ತಾ ಇದ್ದೀರಾ, ಟೈಮ್ ಕೊಡ್ತಾ ಇದ್ದೀರಾ, ಮನಸ್ಪೂರ್ವಕವಾಗಿ ಅವ್ರನ್ನ ಏನೋ ಮಾಡ್ತಿದ್ದೀರಾ ಅಂದರೆ ಈ ವ್ಯಕ್ತಿಗೆ ತುಂಬ ಜಾಸ್ತಿ ಈರ್ಷೆ ಇದೆ ಅದರ ಬಗ್ಗೆ. ಓಕೆ, ಆ್ಯಂಡ್ ಈರ್ಷೆ ಇರೋ ಕಡೆ ನಿಜವಾದ ಪ್ರೀತಿ ಇರುತ್ತೆ ಅಂತ ಹೇಳುತ್ತೆ. ಸೊ ಆ ವ್ಯಕ್ತಿ ಈರ್ಷೆನ ಮಾಡ್ತಾ ಇದ್ದಾರೆ. ನಿಜವಾದ ಪ್ರೀತಿ ಮಾಡೋರೆ ಈರ್ಷೆ ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಥಿಂಕಿಂಗ್ ಆಫ್ ಯು ಈಸ್ ಈಸಿ, ಐ ಡೂ ಇಟ್ ಎವ್ರಿ ಡೇ, ಮಿಸ್ಸಿಂಗ್ ಯು ಇಸ್ ದ ಹಾರ್ಟ್ ಏಕ್ ದಟ್ ನೆವರ್ ಗೋಸ್ ಅವೇ. ಅಗೇನ್ ಇಲ್ಲಿ ಸಪ್ರೇಷನ್ ಇರ್ಬೋದು ಅಥವಾ ಹೇಳ್ಕೊಳಕ್ಕಾಗದೇ ಇರೋ ಪ್ರೀತಿ ಇರ್ಬೋದು ಅಥವಾ ಹೇಳ್ಕೊಂಡ್ರೂ ನಡೀದೇ ಇರೋ ಪ್ರೀತಿ ಇರ್ಬೋದು, ಸಪ್ರೇಷನ್ಸ್ ನಡೀತಾ ಇರಬಹುದು, ಮೌನದಲ್ಲಿ ನಿಮ್ಮಿಬ್ಬರ ಕಣ್ಣಿಂದ ಮಾತುಗಳು ನಡೀತಾ ಇರ್ಬೋದು. ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾರೆ. ಮಿಸ್ ಮಾಡೋದಕ್ಕೆ ದಿನ ಬೇಕು, ಗಳಿಗೆ ಬೇಕು ಅನ್ನೋದು ಏನೂ ಇಲ್ಲ. ಬಟ್ ನಿಜವಾಗ್ಲೂ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅವ್ರು ಅಂದ್ಕೊಂಡಾಗ ಅವ್ರ ಮನಸ್ಸಿಗೆ ತುಂಬ ನೋವಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓ ಮೈ ಗಾಡ್. ಓಕೆ, ಮೈ ಹಾರ್ಟ್ ಡ್ರಾಪ್ಸ್ ವೆನ್ ಐ ಥಿಂಕ್ ಅಬೌಟ್ ಯು ಬೀಯಿಂಗ್ ಸಮ್ಮನ್ ಎಲ್ಸ್. ಓಕೆ, ಸೊ ಈ ವ್ಯಕ್ತಿಗೆ ಆಲ್ರೆಡಿ ನಾನು ಹೇಳಿರೋ ಥರ ಪ್ರಾಬಬಲಿ ನೀವು ಇವರಿಂದ ಮೂವ್ ಆನ್ ಆಗಿದ್ದೀರಾ ಅಥವಾ ಬೇರೆ ವ್ಯಕ್ತಿನ ಡೇಟ್ ಆಗ್ತಾ ಇದ್ದೀರಾ ಅಥವಾ ಬೇರೆ ವ್ಯಕ್ತಿ ಜೊತೆ ಎಂಗೇಜ್ಮೆಂಟ್ ಆಗಿದೆ ಅಥವಾ ಬೇರೆಯವ್ರ ಜೊತೆ ನೀವು ತುಂಬ ಚೆನ್ನಾಗಿದ್ದೀರಾ. ಈ ವ್ಯಕ್ತಿಗೆ ನೋಡೋಕ್ಕಾಗ್ತಾ ಇಲ್ಲ. ಓಕೆ, ಅವ್ರ ಮನಸ್ಸನ್ನು ಕಿವುಚಿದಂಗೆ ಆಗುತ್ತೆ. ಓಕೆ, ಎಸ್ ಐ ಆಮ್ ಥಿಂಕಿಂಗ್ ಅಬೌಟ್ ಯು ರೈಟ್ ನೌ. ಕನ್ಫರ್ಮೇಷನ್. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಕನ್ಫರ್ಮೇಷನ್ ಸಿಗುತ್ತೆ ಅಂತ. ಸೊ ಯು ಗಾಟ್ ದ ಕನ್ಫರ್ಮೇಷನ್. ಎಸ್ ಐ ಆಮ್ ಥಿಂಕಿಂಗ್ ಅಬೌಟ್ ಯು ರೈಟ್ ನೌ. ಈ ವ್ಯಕ್ತಿ ನೀವು ಈ ರೀಡಿಂಗ್ ನೋಡಬೇಕಾದ್ರೆ ಅವ್ರನ್ನ ನೆನೆಸ್ಕೊಬೇಕಾದ್ರೆ ನಿಮ್ಮನ್ನು ಕೂಡ ಅವರು ನೆನೆಸ್ಕೊತಾ ಇದ್ದಾರೆ ರೈಟ್ ನೌ. ಓಕೆ, ಸೊ ನೆಕ್ಸ್ಟ್, ಬಟ್ ಫಸ್ಟ್ ಕಾಫಿ. ಸೊ ಈ ವ್ಯಕ್ತಿ ನಿಮ್ಮನ್ನು ಭೇಟಿ ಆಗಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋ ಆಸೆ ಇದೆ. ಬಟ್ ಅದಕ್ಕೂ ಮುಂಚೆ ಇವರು ನಿಮ್ಮನ್ನು ಕಾಫಿಗೆ ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಡೇಟಿಗೆ ಕರ್ಕೊಂಡು ಹೋಗಬೇಕು ಅನ್ನೋದು ಆಸೆ ಅವರದ್ದು. ದೇರ್ ಈಸ್ ಅ ಡಿಫ್ರೆಂಟ್ ಆ್ಯಂಗಲ್ ಇನ್ ಯುವರ್ ಲೈಫ್, ಅಬ್ಸರ್ವ್. ಓಕೆ, ಸೊ ಈ ವ್ಯಕ್ತಿ ಏನೋ ಒಂದು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಪ್ರಾಬಬಲಿ ನಿಮ್ಮ ಲೈಫಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇಲ್ಲ. ಒಂದು ಏನೋ ಪಾಸಿಟಿವ್ ಇದೆ ಆ್ಯಂಡ್ ಇನ್ನೊಂದೇನೋ ನೆಗೆಟಿವ್ ಇದೆ. ಸೊ ನಿಮ್ಮ ಲೈಫನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ, ಸೊ ದಟ್ ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅಕ್ಕಪಕ್ಕ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಏನೋ ಮೋಸ ನಡೀತಾ ಇದೆ ಅಥವಾ ಏನೋ ಒಂದು ಒಳ್ಳೇದು ನಡೀತಾ ಇದೆ ಅನ್ನೋದನ್ನು ನೋಡಿ ಅಂತ ಹೇಳ್ತಾ ಇದ್ದಾರೆ. ಲರ್ನಿಂಗ್ ಟು ಇಗ್ನೋರ್ ಥಿಂಗ್ಸ್ ಈಸ್ ಒನ್ ಆಫ್ ದ ಗ್ರೇಟ್ ಪಾರ್ಟ್ಸ್ ಆಫ್ ಇನ್ನರ್ ಪೀಸ್. ಓಕೆ, ಸೊ ಯಾರನ್ನು ನಿಮ್ಮ ಲೈಫಲ್ಲಿ ನೀವು ಇಗ್ನೋರ್ ಮಾಡಬೇಕು, ಯಾರ ಮಾತನ್ನು ನೀವು ಕೇಳಬಾರ್ದು. ಸೊ ಅದೊಂದು ಮನವರಿಕೆ ನಿಮಗಾದರೆ ಖಂಡಿತ ನಿಮ್ಮನ್ನು ತಡೆಯೋರು ಯಾರೂ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಎಸ್, ಐ ಫೀಲ್ ಯು ಲವ್ ಮನಿ. ಪ್ರಾಬಬಲಿ ಈ ವ್ಯಕ್ತಿಗೆ ಏನು ಅನಿಸ್ತಾ ಇದೆ ಅಂದರೆ ನೀವು ತುಂಬ ಕೆರಿಯರಲ್ಲಿ ಬ್ಯುಸಿ ಇದ್ದೀರಾ ಅಥವಾ ನೀವು ಅವ್ರ ಬಗ್ಗೆ ಯಾವುದೇ ರೀತಿಯ ಒಂದು
ನಿಮಗೆ ಕಾಳಜಿ ಇಲ್ಲ, ಇವ್ರ ಬಗ್ಗೆ ನೀವು ಯೋಚನೆನೂ ಮಾಡ್ತಾ ಇಲ್ಲ, ಜಸ್ಟ್ ನೀವು ತುಂಬ ಕಾನ್ಸಂಟ್ರೇಟೆಡ್ ಇದ್ದೀರಾ ದುಡ್ಡನ್ನು ದುಡಿಯೋದ್ರಲ್ಲಿ. ಸೊ ಈ ವ್ಯಕ್ತಿಗೆ ಅನಿಸುತ್ತೆ ನಿಮಗೆ ಭಾವನೆಗಿಂತ ದುಡ್ಡು ಬಹಳ ಮುಖ್ಯ ಅನ್ನೋದು. ಓಕೆ, ಟು ಇನ್ಫೈನೈಟ್ ಆ್ಯಂಡ್ ಬಿಯಾಂಡ್. ಓ ಮೈ ಗಾಡ್. ಓಕೆ, ಸೊ ಈ ವ್ಯಕ್ತಿಗೆ ನಿಮ್ಮ ಪ್ರತಿ ದ್ವೇಷನೇ ಬರೋದಿಲ್ಲ. ಈ ವ್ಯಕ್ತಿಗೆ ನಿಮ್ಮ ಪ್ರತಿ ಬರೀ ಪ್ರೀತಿ ಒಂದೇ, ಆ್ಯಂಡ್ ಅದೇ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ. ಆ್ಯಂಡ್ ಹೋಗ್ತಾ ಇರೋದು ಬರ್ತಾ ಇದ್ರು ಪ್ರತಿ ಸತಿನೂ ನಿಮ್ಮ ಜೊತೆ ಪ್ರೀತಿ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ಇನ್ಫಿನಿಟಿಗಿಂತನೂ ಜಾಸ್ತಿ ನಿಮ್ಮನ್ನು ಪ್ರೀತಿಸ್ತಾರೆ, ಅದಕ್ಕೂ ಮೀರಿ ಪ್ರೀತಿಸ್ತಾರೆ ಅಂದರೆ ಇಟ್ಸ್ ಅ ಗ್ರೇಟ್ ಲವ್. ಓಕೆ, ಎಸ್. ಹ್ಯಾವ್ ಪೇಷನ್ಸ್ ವಿತ್ ಆಲ್ ಥಿಂಗ್ಸ್ ಬಟ್ ಫಸ್ಟ್ ಆಫ್ ಆಲ್ ವಿತ್ ಯುವರ್ ಸೆಲ್ಫ್. ಓಕೆ, ಸೊ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ಆ್ಯಂಗ್ಸೈಟಿ ಮೂಮೆಂಟ್ಸ್ ಇರ್ಬೋದು, ಅಥವಾ ಕೆಲವೊಂದು ಕಹಿ ಘಟನೆಗಳು ನಡೀತಾ ಇರ್ಬೋದು ಅಥವಾ ನಡಿಬಹುದು. ಸೊ ತುಂಬ ಪೇಷನ್ಸಲ್ಲಿರಿ, ಕೋಪ ಮಾಡ್ಕೋಬೇಡಿ ಅಥವಾ ನಿಮ್ಮನ್ನು ನೀವು ಕಮ್ಮಿ ಅಂತ ಭಾವಿಸ್ಬೇಡಿ, ನಿಮ್ಮನ್ನು ನೀವು ಪನಿಷ್ಮೆಂಟ್ ಕೊಡಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ದ ಲಾಸ್ಟ್ ಕಾರ್ಡ್, ಯುವರ್ ವಾಯ್ಸ್ ಈಸ್ ಮೈ ಫೇವ್ರೆಟ್ ಸೌಂಡ್. ಓಕೆ, ಸೊ ಈ ವ್ಯಕ್ತಿಗೆ ನಿಮ್ಮ ವಾಯ್ಸ್ ತುಂಬ ಇಷ್ಟ. ಆ್ಯಂಡ್ ಪ್ರತಿ ಸತಿಗೂ ಅವರ ಮನಸ್ಸು ನೋವಾದಾಗ ಅಥವಾ ಅವರಿಗೆ ಎಲ್ಲೋ ಒಂದು ರೀತಿಯಲ್ಲಿ ಪ್ರೇರಣೆ ಬೇಕು ಅಥವಾ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅಂದಾಗ ನಿಮ್ಮ ವಾಯ್ಸನ್ನು ಅವರು ಕೇಳಿಸ್ಕೊತಾರೆ. ಪ್ರಾಬಲಿ ಈ ವ್ಯಕ್ತಿ ನಿಮ್ಮ ವಾಯ್ಸನ್ನು ರೆಕಾರ್ಡ್ ಮಾಡಿರ್ಬೋದು ಅಥವಾ ಎಲ್ಲೋ ಒಂದು ಕಡೆ ನಿಮ್ಮ ವಾಯ್ಸನ್ನು ಅವರು ಮನಸ್ಸಲ್ಲಿ ಕೇಳಬಹುದು. ಸೊ ನಿಮ್ಮ ವಾಯ್ಸ್ ಅವರಿಗೆ ಒಂದು ಫೇವ್ರೆಟ್ ಸೌಂಡ್. ಓಕೆ, ಪ್ರಾಬಲಿ ನಿಮ್ಮ ವಾಯ್ಸನ್ನು ಅವರು ಏನೋ ಕಾಲರ್ ಟ್ಯೂನ್ ಅಥವಾ ಏನೋ ಒಂದು ಅದರಲ್ಲಿ ಮಾಡಿರಬಹುದು. ಸೊ ಈ ವ್ಯಕ್ತಿಗೆ ನಿಮ್ಮ ವಾಯ್ಸ್ ಕೇಳಿದಾಗೆಲ್ಲ ಪಾಸಿಟಿವ್ ಅನಿಸುತ್ತೆ. ಈ ಕಾರ್ಡ್ಸ್ ನೋಡೋಣ. ಸೊ ಈ ಕಾರ್ಡ್ಸಲ್ಲಿ ವಿಲ್ ಸಿ walked away, unsure, closed off. ಸೊ ಪ್ರಾಬಲಿ ವ್ಯಕ್ತಿ ನಿಮ್ಮನ್ನು ಪಡ್ಕೊಳ್ಳೋಕ್ಕೆ ಆಗೋದಿಲ್ಲ ಅಥವಾ ತುಂಬ ಪ್ಯೂರ್ ಭಾವನೆಗಳು ನಿಮ್ಮ ಬಗ್ಗೆ ಇದೆ. ಆ್ಯಂಡ್ ಈ ವ್ಯಕ್ತಿಗೆ ಇನ್ನು ನಿಮ್ಮನ್ನು ನೀವು ಅಥವಾ ಇವರು ದೂರ ಆಗಿದ್ದೀರಾ ಅನ್ನೋ ಭಾವನೆ ಈ ವ್ಯಕ್ತಿಗಿದೆ. ಲಾಯಲ್ ಆ್ಯಂಡ್ ಟ್ರಸ್ಟ್ವರ್ದಿ. ಸೊ ನೀವು ತುಂಬ ಲಾಯಲ್ ಆಗಿದ್ದೀರಾ ಆ್ಯಂಡ್ ಟ್ರಸ್ಟ್ವರ್ದಿ ಇದ್ದೀರಾ ಅನ್ನೋದು ಇವರ ಭಾವನೆ. ಓಕೆ, ಹೋಪ್ ಲಾಂಗಿಂಗ್ ರೀಕನೆಕ್ಟಿಂಗ್. ಸೊ ನಾನು ಆಲ್ರೆಡಿ ಹೇಳಿರೋ ಥರ ಈ ವ್ಯಕ್ತಿ ನಿಮ್ಮನ್ನು ಭೇಟಿ ಆಗೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ಆ್ಯಂಡ್ ಪ್ರಾಬಲಿ ಇವರು ನಿಮ್ಮನ್ನು ಡೇಟಿಗೆ ಕರಿಬಹುದು ಅಥವಾ ಕರೆಯೋದಕ್ಕೆ ಇಷ್ಟಪಡ್ತಾ ಇದ್ದಾರೆ, ಬಟ್ ಅದನ್ನು ಹೇಳ್ತಾ ಇಲ್ಲ, ಕನ್ಫೆಸ್ ಮಾಡ್ತಾ ಇಲ್ಲ. ಅವ್ರಿಗೆ ಅನಿಸ್ತಾ ಇದೆ ಇಟ್ಸ್ ಓವರ್, ನೋ ಚಾನ್ಸ್, ಟೋಟಲ್ ಎಂಡಿಂಗ್. ಸೊ ಹಾಗಾಗಿ ಅವರು ನಿಮ್ಮಿಂದ ದೂರ ಆಗೋದಕ್ಕೆ ಅಥವಾ ಇದನ್ನು ಕ್ಲೋಸ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಓಕೆ, ಬಟ್ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡದೇ ಇರೋ ದಿನಗಳಿಲ್ಲ ಅಥವಾ ಈ ವ್ಯಕ್ತಿಗೆ ನಿಮ್ಮನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮಿಂದ ದೂರ ಆಗಬಹುದು, ಎಂಡಿಂಗ್ಸ್ನ ಮಾಡ್ಬೋದು, ಬಟ್ ನಿಮ್ಮನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಹೋಪ್ಸ್ ಎಲ್ಲೋ ಒಂದು ಕಡೆ ತುಂಬ ಸ್ಟ್ರಾಂಗ್ ಆಗಿದೆ. ಪ್ರಾಬಬಲಿ ಈ ವ್ಯಕ್ತಿಗೆ ನೀವು ಹೇಗಿದ್ದೀರಾ, ಯಾವ ಥರ ಇದ್ದೀರಾ, ಏಜು, ಕಲ್ಚರು ಏನೂ ಮ್ಯಾಟ್ರ್ ಆಗೋದಿಲ್ಲ. ಓನ್ಲಿ ಥಿಂಗ್ ಇಸ್ ನೀವು ಮ್ಯಾಟ್ರ್ ಆಗ್ತೀರಾ. ಬಟ್ ಈ ವ್ಯಕ್ತಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ. ಥಿಂಕಿಂಗ್ ಅಬೌಟ್ ದ ಪಾಸ್ಟ್ ಆ್ಯಂಡ್ ಮಿಸ್ಸಿಂಗ್. ಎಸ್, ಈ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಓಕೆ, ಕಾಂಪ್ರಮೈಸ್, ಮಿಡಲ್ ಗ್ರೌಂಡ್. ಓಕೆ, ಸೊ ಈ ವ್ಯಕ್ತಿಗೆ ಅನ್ನಿಸ್ತಾ ಇದೆ ಪ್ರಾಬಬಲಿ ನೀವು ಕಾಂಪ್ರಮೈಸ್ ಆಗಬಹುದು ಅಥವಾ ಇವರ ತಪ್ಪನ್ನು ಕ್ಷಮಿಸ್ಬಹುದು ಅಥವಾ ಎಲ್ಲೋ ಒಂದು ಕಡೆ ಅವ್ರ ಜೊತೆ ಕಾಂಪ್ರಮೈಸ್ ಆಗಿ ಇರಬಹುದು ಅನ್ನೋದಿದೆ. ಪ್ರಾಬಲಿ ಈ ವ್ಯಕ್ತಿನೂ ಮದುವೆ ಆಗಿರ್ಬೋದು, ನೀವು ಆಗಿರ್ಬೋದು, ಅಥವಾ ಒಂದು ಅವರು ಮದುವೆ ಆಗದೆ ಇರ್ಬೋದು, ನೀವು ಮದುವೆ ಆಗಿರ್ಬೋದು. ಸೊ ಎಲ್ಲೋ ಒಂದು ಕಡೆ ಅಟ್ಲೀಸ್ಟ್ ಒಂದು ಫ್ರೆಂಡ್ಶಿಪ್ ಅಥವಾ ಏನೋ ಒಂದು ಇರಬಹುದು ಅನ್ನೋದು ಇವರ ಆಯ್ಕೆ. ಅಟ್ಲೀಸ್ಟ್ ಆಸ್ ಅ ಸೋಲ್ಮೇಟ್ ಇರಲಿ ಅನ್ನೋದು ಅವರ ಭಾವನೆ. ಗ್ರೇಟ್.
ಸೊ ಏಂಜಲ್ ಒರಾಕಲ್ ಡೆಕ್ಕನ್ನು ನೋಡೋಣ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 3 ಯಾರು ಲ್ಯಾಪಿಸ್ ಲ್ಯಾಜುಲಿನ ಚಾಯ್ಸ್ ಮಾಡಿದ್ದಾರೆ. ಆ್ಯಂಡ್ ಅಗೇನ್ ಈ ವ್ಯಕ್ತಿಗೆ ನಿಮ್ಮ ವಾಯ್ಸ್ ತುಂಬ ಫೇವ್ರೆಟ್. ಓಕೆ, ಆ್ಯಂಡ್ ಲ್ಯಾಪಿಸ್ ಲ್ಯಾಜುಲಿ ಈಸ್ ಅ ಕ್ರಿಸ್ಟಲ್ ಫಾರ್ ಥ್ರೋಟ್ ಚಕ್ರ. ಆ್ಯಂಡ್ ಥ್ರೋಟ್ ಚಕ್ರನ ಓಪನ್ ಅಪ್ ಮಾಡುತ್ತೆ, ಕಮ್ಯುನಿಕೇಷನ್ಸ್ನ ಓಪನ್ ಅಪ್ ಮಾಡುತ್ತೆ. ಸೊ ಕಮ್ಯುನಿಕೇಷನ್ ಬ್ಲಾಕೇಜ್ ಇದೆ ಈ ಒಂದು ಪೈಲಿಗೆ. ಸೊ ಈ ವ್ಯಕ್ತಿ ಜೊತೆ ಅಟ್ಲೀಸ್ಟ್ ಒಂದು ಟ್ರಸ್ಟ್ ವರ್ದಿ ಫ್ರೆಂಡ್ಶಿಪ್ ನೀವು ಕಂಟಿನ್ಯೂ ಮಾಡಬಹುದು ಅನ್ನೋದಿದೆ. Keep an open mind. Your soulmate may differ from usual type and expectations. Romantic feelings. Love yourself first. Okay, so ಎಲ್ಲೋ ಒಂದು ಕಡೆ ನಿಮ್ಮ ಮತ್ತು ಈ ವ್ಯಕ್ತಿ ಮಧ್ಯದಲ್ಲಿ ತುಂಬಾ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ. ಸೊ ಇಲ್ಲಿ ಸೋಲ್ಮೇಟ್ ಡಿಫರ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಾಬಬಲಿ ಏಜ್ ಡಿಫ್ರೆನ್ಸ್ ಇರಬಹುದು, ಅಥವಾ ಕಮ್ಯುನಿಟಿ ಡಿಫ್ರೆನ್ಸ್ ಇರ್ಬೋದು, ಕಲ್ಚರಲ್ ಡಿಫ್ರೆನ್ಸ್, ರಿಲಿಜಿಯನ್ ಡಿಫ್ರೆನ್ಸ್, ತುಂಬ ಡಿಫ್ರೆನ್ಸಸ್ ಇದೆ. ಬಟ್ ಆ ಫೀಲಿಂಗ್ಸ್ ತುಂಬ ವರ್ತ್ ಇದೆ. ಓಕೆ, ಸೊ ಯುವರ್ ಫೀಲಿಂಗ್ಸ್ ಆರ್ ರಿಯಲ್ ಆ್ಯಂಡ್ ವರ್ತ್ ಎಕ್ಸ್ಪ್ಲೋರಿಂಗ್. ಸೊ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಒಂದು ತುಂಬ ಪ್ಯೂರ್ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರಬೇಕು ಆ್ಯಂಡ್ ನಿಮ್ಮನ್ನು ಇಷ್ಟಪಡಬೇಕು, ನಿಮ್ಮನ್ನು ಆ್ಯಸ್ ಅ ಸೋಲ್ಮೇಟ್ ಟ್ರೀಟ್ ಮಾಡಬೇಕು ಅಂದ್ರೂ ನಿಮ್ಮನ್ನು ನೀವು ಇಷ್ಟಪಡಿ. ಬಿಕಾಸ್ ಆಲ್ರೆಡಿ ನಾನು ಹೇಳಿರೋ ಥರ ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವು ಕಮ್ಮಿ ಅಂತ ಭಾವಿಸ್ತೀರಾ. ನಿಮ್ಮ ಸ್ವಾಭಿಮಾನನ ಎಲ್ಲೂ ಬಿಟ್ಕೊಡ್ಬೇಡಿ. ಆ್ಯಂಡ್ ನೀವೆಷ್ಟು ಸ್ವಾಭಿಮಾನದಲ್ಲಿರ್ತೀರಾ ಆ್ಯಂಡ್ ಎಷ್ಟು ನಿಮ್ಮನ್ನು ನೀವು ಗೌರವ ಕೊಡ್ತೀರೋ ಅಷ್ಟೇ ನೀವು ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಅಡ್ವೈಸ್ ಏನಿದೆ ಅಂದರೆ, ಪ್ರಾಬಬಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಈ ರಿಲೇಷನ್ಶಿಪ್ಪನ್ನು ಮುಂದೆ ತೊಗೊಂಡು ಹೋಗೋದಕ್ಕೆ ಒಂದು ಕೆಮಿಸ್ಟ್ರಿ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನ್ ಬ್ಲಾಕೇಜ್ ಇದೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಸೊ ಈ ರಿಲೇಷನ್ಶಿಪ್ಪು ಮುಂದೆ ತೊಗೊಂಡು ಹೋಗಬೇಕು ಅಂದರೆ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ ಈ ಪೈಲಿಗೆ. ಆ್ಯಂಡ್ ಭಾವನೆಗಳನ್ನು ವ್ಯಕ್ತಪಡಿಸೋದಿದೆ, ಇಲ್ಲಾಂದರೆ ಇದು ಹೋಗಲ್ಲ ಮುಂದೆ ಅನ್ನೋದಿದೆ. ಓಕೆ, ಸೊ ಆ್ಯಂಡ್ ಇಫ್ ಯು ಫೀಲ್ ಈ ವ್ಯಕ್ತಿ ನಿಮ್ಮ ಸೋಲ್ಮೇಟ್ ಅಂದರೆ ಖಂಡಿತ ಈ ವ್ಯಕ್ತಿ ನಿಮ್ಮ ಸೋಲ್ಮೇಟ್. ದಿಸ್ ಕುಡ್ ಬಿ ದ ಒನ್. ಓಕೆ, ಆ್ಯಂಡ್ ಯು ಆರ್ ಆಲ್ರೆಡಿ ಮೆಟ್ ದ ರೊಮ್ಯಾಂಟಿಕ್ ಪಾರ್ಟ್ನರ್ ಯು ಸೀಕ್. ನೀವೇನಾರ ಒಬ್ಬ ಒಳ್ಳೆ ಸೋಲ್ಮೇಟ್ನ ಹುಡುಕಾಟದಲ್ಲಿದ್ದೀರಾ ಅಂದರೆ ದಿಸ್ ಪರ್ಸನ್ ಈಸ್ ಯುವರ್ ಸೋಲ್ಮೇಟ್. ಓಕೆ, ಸ್ಪಿರಿಚುವಲ್ ಸೋಲ್ಮೇಟ್ ಆಲ್ಸೋ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಫೈಲ್ ನಂಬರ್ 3 ಇದು ನಿಮ್ಮ ರೀಡಿಂಗ್ ಆಗಿತ್ತು. ಆ್ಯಂಡ್ ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ ಆ್ಯಂಡ್ ಟೇಕ್ ಕೇರ್. ನಮಸ್ತೆ. ಫೈಲ್ ನಂಬರ್ 4 ಯಾರು ಅಮೆಥಿಸ್ಟ್ ಟವರ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗ್. ಸೊ ನೀವು 4th ಫೈಲ್ನ ಚಾಯ್ಸ್ ಮಾಡಿದ್ರೂ ಕೂಡ ತುಂಬ ಇಂಟ್ರೆಸ್ಟಿಂಗ್ ರೀಡಿಂಗ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ತುಂಬ ಆ ಥರ ಪಟ್ಟಿ ಡಿಸಿಷನ್ಸ್ನ ಮಾಡಬೇಡಿ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ. ಓಕೆ, ಸೊ ನೋಡೋಣ ನಿಮ್ಮ ವ್ಯಕ್ತಿಯ ಫೀಲಿಂಗ್ಸ್ ಏನಿದೆ ಅನ್ನೋದನ್ನು. ಓಕೆ, ಥ್ಯಾಂಕ್ ಯು. One last card. Okay. ಸೊ ಈ ವ್ಯಕ್ತಿ ಏನು ಹೇಳ್ತಾ ಇಲ್ಲ. ಓಕೆ, ಐ ಮೀನ್ ಇವ್ರ ಮನಸ್ಸಲ್ಲಿದೆ ನಿಮ್ಮ ಬಗ್ಗೆ, ಅಥವಾ ಇವ್ರ ಬಗ್ಗೆನೇ ಇರ್ಬೋದು, ಏನೋ ಒಂದು ಹೇಳ್ತಾ ಇಲ್ಲ, ಮುಚ್ಚಾಕೊಂಡಿದ್ದಾರೆ. ಸೊ ಆ ಫೀಲಿಂಗ್ಸ್ ಏನು, ಆ ಕನ್ಫೆಷನ್ಸ್ ಏನು. Thank you. ಸೊ ಕನ್ಫೆಷನ್ ಕಾರ್ಡ್ಸ್ ಆಮೇಲೆ ತೊಗೊಳ್ಳೋಣ. ಫಸ್ಟ್ ಅವ್ರ ಫೀಲಿಂಗ್ಸ್ ನೋಡೋಣ. ಯು ಬೋತ್ ವಿಲ್ ಮೀಟ್ ಇನ್ ಡಿವೈನ್ ಟೈಮಿಂಗ್. ಓ ಮೈ ಗಾಡ್. ಓಕೆ, ಸೊ ಸಪ್ರೇಷನ್ ಇದೆ, ಅಥವಾ ಈಗಲೂ ನೀವು ಈ ವ್ಯಕ್ತಿನ ಭೇಟಿ ಆಗಿಲ್ಲ, ಅಥವಾ ಒಂದು ಸಣ್ಣ ಪರಿಚಯ ಆಗಿದೆ, ಅಥವಾ ಯುನೋ
ಇಟ್ಸ್ ಅ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್, ಅಥವಾ ಗೊತ್ತಿದ್ದು ದೂರ ಆಗಿರ್ಬೋದು. ಸಮಥಿಂಗ್ ಈಸ್ ಗೋಯಿಂಗ್ ಆನ್ ಹಿಯರ್. ಬಟ್ ಎಲ್ಲೋ ಒಂದು ಕಡೆ ನೀವು ಮತ್ತು ಈ ವ್ಯಕ್ತಿ ತುಂಬ ಒಳ್ಳೆ ಡಿವೈನ್ ಟೈಮಿಂಗಲ್ಲಿ ಭೇಟಿ ಆಗ್ತೀರಾ ಅನ್ನೋದಿದೆ. ಓಕೆ, ಸೊ ಪ್ರಾಬಬಲಿ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ, ಡಿಸಿಷನ್ಸ್ನ ತುಂಬ ಬೇಗ ತೊಗೊಬೇಡಿ, ಲಿವ್ ಇಟ್ ಟು ಡಿವೈನ್. ಓಕೆ, ಯಾ. ಸೊ ನೆಕ್ಸ್ಟ್ ಕಾರ್ಡ್, ಪ್ರಾಮಿಸಿಂಗ್ ಪೈಲ್. ಓಕೆ, you can love them, forgive them, want good things for them, but still move on without them. Yeah, ಎಸ್, ಎಲ್ಲೋ ಒಂದು ಕಡೆ ಸಪ್ರೇಷನ್ ನಡೆದಿದೆ. ಓಕೆ, ಪ್ರಾಬಬಲಿ ಈ ವ್ಯಕ್ತಿ ಅಥವಾ ನೀವು ಸಪ್ರೇಷನಲ್ಲಿದ್ದೀರಾ, ಆ್ಯಂಡ್ ನೀವು ಅವ್ರನ್ನ ಇಷ್ಟಪಡ್ತೀರಾ, ಅವರನ್ನು ಫರ್ಗಿವ್ ಮಾಡಿದ್ದೀರಾ, ಅವ್ರ ಬಗ್ಗೆ ಒಳ್ಳೆಯದನ್ನೇ ಯೋಚನೆ ಮಾಡ್ತೀರಾ, ಪ್ರಾರ್ಥನೆ ಮಾಡ್ತೀರಾ, ಬಟ್ ಸ್ಟಿಲ್ ಅವರಿಂದ ದೂರ ಇರೋಕ್ಕೆ ಇಷ್ಟಪಡ್ತೀರಾ, ಬಿಕಾಸ್ ಅವ್ರಿಗೆ ಅದು ಹರ್ಟ್ ಆಗಬಾರ್ದು ಅನ್ನೋದನ್ನು. ಓಕೆ, ಸೊ ಪ್ರಾಬಬಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೆದಿರ್ಬೋದು, ಜಗಳಗಳು ನಡೆದಿರ್ಬೋದು, ಆರ್ಗ್ಯುಮೆಂಟ್ಸ್ ನಡೆದಿರಬಹುದು, ಅಥವಾ ಎಲ್ಲೋ ಒಂದು ಕಡೆ ತುಂಬ ಕಹಿ ಆಗಿರಬಹುದು ನಿಮ್ಮ ಸಿಚುವೇಶನ್. ಬಟ್ ಈ ವ್ಯಕ್ತಿ ಮೂವ್ ಆನ್ ಆಗಿರೋದು, ಬಟ್ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ನೀವು ಕೂಡ ಹಾಗೆ ಇದ್ದೀರಾ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅವರ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಆಗಿದೆ. ಅವ್ರನ್ನ ನೀವು ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ಬಯಸಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ವೆಯ್ಟ್ ಫಾರ್ ಮೀ, ಐ ವಿಲ್ ಕಮ್ ಬ್ಯಾಕ್. ಮೈ ಗಾಡ್, 2 cards for the confirmation. Wait for me, I will come back. You both will meet in the divine timing. ವೆಯ್ಟ್ ಮಾಡಿ, ಪೈಲ್ ನಂಬರ್ 4. ಓಕೆ, ದೇರ್ ಈಸ್ ನೋ ಅದರ್ ಸ್ಪಿರಿಚುವಲ್ ಟೀಚರ್ ದ್ಯಾನ್ ಯುವರ್ ಓನ್ ಸೋಲ್. ಸೊ ನಿಮ್ಮ ಮನಸ್ಸು ಏನು ಹೇಳುತ್ತೋ ಅದ್ರ ಬಗ್ಗೆ ಗಮನ ಕೊಡಿ, ಬಿಕಾಸ್ ನೀವು ಪ್ರತಿ ಸತ್ತು ಮನಸ್ಸಿಂದನೂ ಡಿಸಿಷನ್ಸ್ನ ಮಾಡಿದಾಗ ಒಳ್ಳೆಯದೇ ಆಗುತ್ತೆ. ಸೊ ನಿಮ್ಮ ಒಳಗಿನ ಸೋಲ್ಗಿಂತ ದೊಡ್ಡ ಟೀಚರ್ ಯಾವುದೂ ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ನಿಮ್ಮನ್ನು ನೀವು ನಂಬಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಡ್ರೀಮ್ ವಿತೌಟ್ ಫಿಯರ್, ಲವ್ ವಿತೌಟ್ ಲಿಮಿಟ್. ಸೊ ನೀವು ಇವರನ್ನು ಬಿಂದಾಸಾಗಿ ಲವ್ ಮಾಡಬೇಕು, ಇವರನ್ನು ಯಾವುದೇ ಕಾರಣಕ್ಕೂ ಕೆಟ್ಟದನ್ನು ಭಾವಿಸಬಾರ್ದು. ಓಕೆ, ಸೊ ಲಿಮಿಟ್ ಇಲ್ದಲ್ಲೇ ಪ್ರೀತಿ ಮಾಡಿ, ಒಂದು ಚೌಕಟ್ಟು ಹಾಕ್ಕೊಂಡು ಪ್ರೀತಿ ಮಾಡಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ರೈಟ್, ಐ ಮೇ ನಾಟ್ ಬಿ ಯುವರ್ ಫಸ್ಟ್ ಲವ್, ಫಸ್ಟ್ ಕಿಸ್ ಆರ್ ಫಸ್ಟ್ ಡೇಟ್, ಬಟ್ ಐ ವಾಂಟ್ ಟು ಬಿ ಯುವರ್ ಲಾಸ್ಟ್ ಎವ್ರಿಥಿಂಗ್. ಓ ಮೈ ಗಾಡ್. ಓಕೆ, ಸೊ ಪ್ರಾಬಬಲಿ ನಿಮ್ಮ ಲೈಫಲ್ಲಿ ತುಂಬ ಜನ ಇದ್ದಾರೆ ಅಥವಾ ಇದ್ದು ಹೋದರು. ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಫಸ್ಟ್ ಲವ್ ಅಲ್ದಲೇ ಇರಬಹುದು, ಅಥವಾ ಇವರಿಂದ ನಿಮಗೆ ಫಸ್ಟ್ ಕಿಸ್ ಸಿಗದಲೇ ಇರಬಹುದು, ಅಥವಾ ಇವರು ನಿಮ್ಮ ಫಸ್ಟ್ ಡೇಟ್ ಅಲ್ದಲೇ ಇರಬಹುದು. ಬಟ್ ಈ ವ್ಯಕ್ತಿಗೆ ನಿಮ್ಮ ಲೈಫಲ್ಲಿ ಏನೇ ಲಾಸ್ಟ್ ಇದ್ರೂ ಇವರಾಗಿರಬೇಕು ಅನ್ನೋ ಆಸೆ ಇದೆ ಕೊನೆ ತನಕ. ಓಕೆ, ನೆಕ್ಸ್ಟ್ ಇಸ್ ಲವ್ ಈಸ್ ನಾಟ್ ಓನ್ಲಿ ಸಮಥಿಂಗ್ ಯು ಫೀಲ್, ಇಟ್ ಈಸ್ ಸಮಥಿಂಗ್ ಯು ಡೂ. ಓಕೆ, ಜಸ್ಟ್ ಪ್ರೀತಿ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಜಸ್ಟ್ ಅ ಸೆಕೆಂಡ್. ಪ್ರೀತಿನ ವ್ಯಕ್ತಪಡಿಸಿದ್ವಿ, ಇನ್ನೇನು ಮುಗೀತು, 50-52 ನೋಡಿದೆ. ಓಕೆ, ಸೊ ಏನು ಪ್ರೀತಿನ ವ್ಯಕ್ತಪಡಿಸಿದ್ದೀವಿ, ಆಯ್ತಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಪ್ರೀತಿ ಅಂದರೆ ಅದನ್ನು ಪ್ರತಿದಿನ ನೀವು ಒಂದು ಒಳ್ಳೆ ಭಾವನೆಯಿಂದ ನೋಡಬೇಕಾಗತ್ತೆ. ಕೆಲವೊಂದು ಸತಿ ಅವರ ಕೆಟ್ಟ ಹ್ಯಾಬಿಟ್ಸ್ ಇರ್ಬೋದು, ಕೆಟ್ಟ ಯೋಚನೆಗಳಿರಬಹುದು, ಅಥವಾ ಏನೋ ಒಂದು ಒಳ್ಳೆಯದೇ ಇರ್ಬೋದು, ಅದನ್ನು ಮಾಡೋದಕ್ಕೆ ಹೆದರ್ತಾ ಇರ್ಬೋದು, ಅದಕ್ಕೆ ಬೆಂಬಲ ಕೊಡೋದಿರ್ಬೋದು, ಅದನ್ನು ಜೀವಿಸಬೇಕು. ಸೊ ಪ್ರೀತಿ ಅನ್ನೋದು ನೀವು ಅವ್ರಿಗೋಸ್ಕರ ಏನು ಮಾಡ್ತೀರಾ, ಅಥವಾ ಅವರು ಯಾವಾಗ ಕಷ್ಟದಲ್ಲಿದ್ದಾಗ ನೀವು ಅವ್ರಿಗೆ ಏನು ಮಾಡ್ತೀರಾ, ಏನು ಹೇಳ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಫೀಲಿಂಗ್ಗಿಂತ ತುಂಬ ಡೀಪಾಗಿದೆ ಇದು. ಓಕೆ, ಈ ಪೈಲಿಗೆ. ಓಕೆ, ಎಕ್ಸ್ಪೆಕ್ಟ್ ನಥಿಂಗ್, ಅಪ್ರಿಷಿಯೇಟ್ ಎವ್ರಿಥಿಂಗ್. ಸೊ ಲೈಫಲ್ಲಿ ಎಲ್ಲರೂ ಪರ್ಫೆಕ್ಟ್ ಇರೋದಿಲ್ಲ, ನಾವು ಇರೋದಿಲ್ಲ, ನೀವು ಇರೋದಿಲ್ಲ. ಸೊ ಪ್ಲೀಸ್ ಎಕ್ಸೆಪ್ಟ್ ಮಾಡಿ, ಯಾರು ಹೇಗಿದ್ದಾರೋ ಹಾಗೇ ಅವ್ರು ಹೇಗಿದ್ದಾರೋ ಅವರನ್ನು ಎಕ್ಸೆಪ್ಟ್ ಮಾಡೋದನ್ನು ಕಲೀರಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ್ಯಂಡ್ ಆ ಗುಣ ನಿಮ್ಮಲ್ಲಿದೆ ಅನ್ನೋದು ಈ ವ್ಯಕ್ತಿಗೆ ಭಾವನೆ. ಓಕೆ, ಯುವರ್ ಪ್ರೇಯರ್ಸ್ ಡೋಂಟ್ ಹ್ಯಾವ್ ಟು ಬಿ ಪರ್ಫೆಕ್ಟ್, ಗಾಡ್ ಹಿಯರ್ಸ್ ಯುವರ್ ಹಾರ್ಟ್. ಓಕೆ, ಸೊ ನಿಮ್ಮ ಪ್ರಾರ್ಥನೆಗಳು ಪರ್ಫೆಕ್ಟಾಗಿ ಇರಬೇಕು ಅನ್ನೋದು ಏನೂ ಇಲ್ಲ.
ಮನಸ್ಸಿಂದ ನೀವು ದೇವರಿಗೆ ತೊದಲು ಮಾತಲ್ಲಿ ಅಥವಾ ಭಯದಲ್ಲಿ ಅಥವಾ ಏನೇ ಹೇಳಿದ್ರೂ ದೇವ್ರಿಗೆ ಗೊತ್ತು ನೀವು ಎಷ್ಟು ಪರಿಶುದ್ಧ ಭಾವನೆಯಿಂದ ಹೇಳ್ತಾ ಇದ್ದೀರಾ ಅನ್ನೋದನ್ನು. ಓಕೆ, ಸೊ ದೇವರಿಗೆ ನೀವು ಪರ್ಫೆಕ್ಟಾಗಿ ರೇಷ್ಮೆ ಸೀರೆ ಉಟ್ಕೊಂಡು ಕಮಲದ ಹೂವು ದೇವರಿಗೆ ಅರ್ಪಿಸಿ, ಮಲ್ಲಿಗೆ ಹೂ ಮುಡ್ಕೊಂಡು ಅಥವಾ ದೇವರಿಗೆ ಒಳ್ಳೊಳ್ಳೆ ಪದಾರ್ಥನ ಕೊಟ್ಟು ದೇವರಿಗೆ ಪ್ರಾರ್ಥನೆ ಮಾಡೋದಲ್ಲ. ಸೊ ನೀವು ಕೈ ಮುಗಿದು ದೇವರೇ ಅಂತ ಕೇಳಿದ್ರೂ ದೇವ್ರು ನಿಮ್ಮನ್ನು ಪ್ರಾರ್ಥನೆಗೆ ಉತ್ತರ ಕೊಡ್ತಾರೆ. ಆ ರೀತಿಯ ವ್ಯಕ್ತಿ ನೀವು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ನೀವು ತುಂಬ ಸಿಂಪಲ್ ವ್ಯಕ್ತಿ. ಸೊ ನೀವು ಕೈ ಮುಗಿದು ದೇವರೇ ಇವ್ರಿಗೆ ಒಳ್ಳೇದಾಗಲಿ ಅಂತ ಅಂದ್ರೂ ಅವ್ರಿಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಒಳ್ಳೆ ಭಾವನೆ ನಿಮ್ಮಲ್ಲಿದೆ ಅನ್ನೋದನ್ನು ನೋಡ್ತಾರೆ. ಗ್ರೇಟ್. ವೇಟಿಂಗ್. ಓಕೆ, ವೇಟಿಂಗ್ is a sign of a true love and patience. Anyone can say I love you, but not everyone can wait and prove it's true. Okay, ಸೊ ತುಂಬ ಜನ ಪ್ರೀತಿ ಮಾಡ್ಬೋದು, ಮೂವ್ ಆನ್ ಆಗಬಹುದು ಅಥವಾ ಏನೋ ಒಂದು ಮಾಡ್ಬೋದು, ಬಟ್ ಅವರಿಗೋಸ್ಕರ ವೆಯ್ಟ್ ಮಾಡೋದು ಅಥವಾ ಅವರಿಗೋಸ್ಕರ ಕಾಯೋದಿದೆಯಲ್ಲ, ಅದು ಒಂದು ತುಂಬ ಐ ಥಿಂಕ್ ಇದಕ್ಕೆ ಶಬ್ದನೇ ಇಲ್ಲ. ಈ ಭಾವನೆಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಎಷ್ಟು ವಿಶ್ವಾಸ ಇದೆ ಅಂದರೆ ನೀವು ಅವ್ರಿಗೋಸ್ಕರ ಕಾಯ್ತೀರಾ ಅನ್ನೋದಿದೆ. ಶಬರಿ ರಾಮಂಗೆ ಹೇಗೆ ಕಾದ್ಲೋ ಅದೇ ರೀತಿಯಲ್ಲಿ ನೀವು ಇವರನ್ನು ಕಾಯ್ತೀರಾ ಅನ್ನೋದು ಈ ವ್ಯಕ್ತಿಗೆ ಗೊತ್ತಿದೆ. ಓಕೆ, ಸೊ ಅಂಥ ಪ್ಯೂರ್ ಲವ್ ಇದೆ ನಿಮ್ಮಿಬ್ಬರ ಮಧ್ಯದಲ್ಲಿ. True relationships have fights, hurtings, arguments, etc. But finally at the end, there should be love. Okay? So probably ನಿಮ್ಮಿಬ್ಬರ ಮಧ್ಯದಲ್ಲಿ ರಿಲೇಷನ್ಶಿಪ್ಸಲ್ಲಿ ಥರ್ಡ್ ಪಾರ್ಟೀಸ್ ಇಶ್ಯೂಸ್ ಇರ್ಬೋದು, ಜಗಳಗಳಾಗಿರ್ಬೋದು, ಒಬ್ರಿಗೊಬ್ರಿಗೆ ಬೇಡದೇ ಇರೋ ಮಾತುಗಳನ್ನು ಹೇಳಿರಬಹುದು. ಆದರೆ ಕೊನೆಯದಾಗಿ ಉಳ್ಕೋಬೇಕಾಗಿರೋದು ಪ್ರೀತಿ ಒಂದೇ ಅನ್ನೋದನ್ನು ಹೇಳ್ತಾ ಇದ್ದಾರೆ. The struggle you are in today is developing to the strength you need for tomorrow. ಸೊ ಇವಾಗ ನೀವೇನೆಲ್ಲ ನಿಮ್ಮ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಿದ್ದೀರೋ ಅದು ನಾಳೆ ಒಂದಿನ ನಿಮ್ಮ ಶಕ್ತಿಯಾಗಿ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅವ್ರು ಏನನ್ನು ಹೇಳ್ತಾ ಇಲ್ಲ, ಅನ್ಫರ್ಗೆಟಬಲ್ ಮೂಮೆಂಟ್, ಫಸ್ಟ್ ಲವ್, ಫಸ್ಟ್ ಕಿಸ್. ಓಕೆ, ಸೊ ನೀವು ಅವರಿಗೆ ಫಸ್ಟ್ ಲವ್ ಫಸ್ಟ್ ಕಿಸ್ ಆಗದಲ್ಲೇ ಬರೋದು, ಬಟ್ ಅವರಿಗೆ ನೀವು ಫಸ್ಟ್ ಲವ್ ಫಸ್ಟ್ ಕಿಸ್. ಓಕೆ, ಸೊ ಅದನ್ನು ಅವರು ಮರೆಯೋಕ್ಕೆ ಆಗ್ತಾ ಇಲ್ಲ. ಓಕೆ, ಈ ಕಾರ್ಡನ್ನು ನಾನು ತೋರ್ಸೋಕ್ಕೆ ಆಗೋದಿಲ್ಲ, ಬಟ್ ಓಕೆ, ಇಟ್ಸ್ 18+ ರೀಡಿಂಗ್. ಆ್ಯಂಡ್ ಈ ವ್ಯಕ್ತಿಗೆ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಅಥವಾ ನಿಮ್ಮ ಫಿಸಿಕಲ್ ಇಂಟಿಮೆಸಿ ಏನಾರ ನಡೆದಿದೆ, ಅಗೇನ್ ಇಟ್ಸ್ ಅ ಡಿಸ್ಕ್ಲೇಮರ್, he is just crazy about it or she is just crazy about it. ಓಕೆ, ಸೊ ಫಿಸಿಕಲ್ ನಿಮ್ಮಿಬ್ಬರ ಮಧ್ಯದಲ್ಲಿ ಏನಾರ ನಡೆದಿದ್ರೆ ಈ ವ್ಯಕ್ತಿಗೆ ಅದರ ಬಗ್ಗೆ ಜಾಸ್ತಿ ಯೋಚನೆಗಳಿದೆ. ಈ ವ್ಯಕ್ತಿಗೆ ತುಂಬಾ ನೋವಿದೆ, ನಿಮ್ಮಿಬ್ಬರು ಸಪ್ರೇಷನಲ್ಲಿರೋದು ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರೋದು ಅಥವಾ ರಿಲೇಷನ್ಶಿಪ್ಪಲ್ಲಿ ಇಲ್ಲದೆ ಇರೋದು ತುಂಬ ಹರ್ಟ್ ಆಗ್ತಾ ಇದೆ. ಶಾಕಿಂಗ್ ರಿವಿಲೇಷನ್. ಸೊ ಏನೋ ಒಂದು ಸತ್ಯ ಗೊತ್ತಾಗಕ್ಕಿದೆ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ, ಅಥವಾ ನಿಮಗೆ ಈ ವ್ಯಕ್ತಿ ಬಗ್ಗೆ ಗೊತ್ತಾಗಿದೆ. ಈ ವ್ಯಕ್ತಿಗೆ ಏನೋ ಒಂದು ಗೊತ್ತಾಗಿದೆ. ಸೊ ಅದು ಎಲ್ಲೋ ಒಂದು ಕಡೆ ಇವ್ರಿಗೆ ನೋವು ಕೊಡ್ತಾ ಇದೆ. ಬಟ್ ಈ ವ್ಯಕ್ತಿಗೆ ತುಂಬ ಪ್ಯೂರ್ ಲವ್ ಇದೆ. ಟ್ರೂ ಲವ್, ಅಫೆಕ್ಷನ್, ಸೋಲ್ಮೇಟ್ಸ್. ಎಸ್, ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ತುಂಬಾ ಪ್ರೀತಿ ಇದೆ, ನಿಮ್ಮ ಬಗ್ಗೆ ಕಾಳಜಿ ಇದೆ, ಆ್ಯಂಡ್ ನೀವು ಅವರ ಸೋಲ್ಮೇಟ್ ಅನ್ನೋದು 100% ನಂಬ್ತಾರೆ ಈ ವ್ಯಕ್ತಿ. ಎಮೋಷ್ನಲ್ ಸ್ಟೆಬಿಲಿಟಿ, ಅಕ್ಸೆಪ್ಟಿಂಗ್ ರಿಯಾಲಿಟಿ. ಸೊ ಏನೋ ಒಂದು ಅಕ್ಸೆಪ್ಟೆನ್ಸ್ ಬರಬೇಕು ಇವರಿಂದ, ಏನೋ ಒಂದು ಗೊತ್ತಾಗಿದೆ ಅಥವಾ ಏನೋ ಒಂದಿದೆ, ಬಟ್ ಒಂದು ಸತ್ಯ ಗೊತ್ತಾಯಿತು ಅಂದರೆ ಆ ಸತ್ಯದ ಹಿಂದೆ ಸಾವಿರಾರು ಕೆಲವೊಂದಿರುತ್ತೆ, ಅದನ್ನು ತಿಳ್ಕೊಬೇಕಾಗತ್ತೆ ಈ ವ್ಯಕ್ತಿ. ಸೊ ಪ್ರಾಬಬ್ಲಿ ಆ ವ್ಯಕ್ತಿ ತಿಳ್ಕೊತಾ ಇದ್ದಾರೆ ನೀವು ಅದನ್ನ ಏನಕ್ಕೆ ಮಾಡಿದೆ, ಏನಕ್ಕೆ ಆಯಿತು ಅನ್ನೋದನ್ನು. ಸರೌಂಡೆಡ್ ಬೈ ಲವ್ ಫೀಲಿಂಗ್ಸ್. ಪ್ರಾಬಬ್ಲಿ ಇವರಿಗೆ ಕನ್ಫರ್ಮೇಷನ್ ಸಿಗ್ತಾ ಇದೆ ನಿಮ್ಮ ಬಗ್ಗೆ, ಹಾಡಿರ್ಬೋದು, ಎಲ್ಲ ಇರ್ಬೋದು. ಗೆಟಿಂಗ್ ಟು ನೋ ಈಚ್ ಅದರ್ ಡೇಟ್ ನೈಟ್. ಓಕೆ, ಸೊ ಈ ವ್ಯಕ್ತಿಗೆ ನಿಮ್ಮಿಬ್ಬರ ಮಧ್ಯದಲ್ಲಿ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅಥವಾ ಏನೋ ಒಂದು ಸುಳಿವಿದೆ, ಅದನ್ನು ಕ್ಲಿಯರ್ ಮಾಡ್ಕೊಬೇಕು ಅನ್ನೋದಿದೆ. ಓಕೆ,
ಈ ವ್ಯಕ್ತಿಗೆ ನಿಮ್ಮ ಜೊತೆ ನೈಟ್ ಡೇಟ್ ಬೇಕಾಗಿದೆ. ಓಕೆ, ಸೊ ನೋಡೋಣ ಏಂಜಲ್ಸ್ ಒರಾಕಲ್ಸಿಂದ. ಮೈ ಗಾಡ್, ಫೈಲ್ ನಂಬರ್ 4. ಓಕೆ, ಒಂದು ಕಾರ್ಡ್. ಸೊ ಕೀಪ್ ಆನ್ ಓಪನ್ ಮೈಂಡ್. ನಿಮ್ಮ ಸೋಲ್ಮೇಟ್ ಡಿಫರ್ ಆಗುತ್ತಾರೆ. ಓಕೆ, ಸೊ ರೀಕನ್ಸಿಲಿಯೇಷನ್. ಸೊ ಈ ವ್ಯಕ್ತಿ ಬರ್ತಾರೆ. ಸೊ ಅಟ್ರ್ಯಾಕ್ಷನ್. ಸೊ ಈ ವ್ಯಕ್ತಿ ಬಂದಾಗ ಅದನ್ನು ಅನುಭವಿಸಿ. ಬಿಕಾಸ್ ಎಷ್ಟು ನೀವು ಖುಷಿಯಾಗಿರ್ತೀರ, ಈ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ನೀವು ಖುಷಿಯಾಗಿಲ್ಲ ಅಂದರೆ ಈ ವ್ಯಕ್ತಿ ಬರೋದು ತುಂಬ ಡಿಲೇ ಆಗ್ತಾ ಹೋಗುತ್ತೆ. ಸೊ ನಿಮ್ಮನ್ನು ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊತೀರಾ, ಯಾವ ಥರ ಚೆನ್ನಾಗಿ ನಿಮ್ಮ ಹೆಲ್ತನ್ನ ನೋಡ್ಕೊತೀರಾ, ಆ್ಯಂಡ್ ಎಲ್ಲ ಥರದಲ್ಲೂ ನಿಮ್ಮನ್ನು ಕ್ರಿಯೇಟಿವಿಟಿಯಲ್ಲಿ ಎಲ್ಲ ಥರದಲ್ಲೂ ನಿಮ್ಮನ್ನು ನೀವು ಹೇಗೆ ಚೆನ್ನಾಗಿ ನೋಡ್ಕೊತೀರೋ ಅಷ್ಟೇ ಬೇಗ ರೀಕನ್ಸಿಲಿಯೇಷನ್ ಆಗುತ್ತೆ ಅನ್ನೋದಿದೆ. ಓಕೆ, ಸೊ ನಿಮ್ಮ ಸೋಲ್ಮೇಟ್ ಡಿಫರ್ ಆಗ್ಬೋದು, ಬಟ್ ಇಲ್ಲಿ ಹೀಲಿಂಗು ಬೇಕಾಗಿದೆ. ಸೊ ನಿಮ್ಮ ಪೇರೆಂಟ್ಸ್ ಜೊತೆ ನೀವು ಸರಿ ಇಲ್ಲ ಅಂದರೆ, ಅಥವಾ ಆ ವ್ಯಕ್ತಿ ಸರಿ ಇಲ್ಲ ಅಂದರೆ, ಅಥವಾ ಅವರ ಪೇರೆಂಟ್ಸ್ ನಿಮಗೆ ಹರ್ಟ್ ಮಾಡಿದರೆ ಅವರನ್ನು ಫರ್ಗಿವ್ ಮಾಡಿ. ಸೊ ದಟ್ ನಿಮ್ಮ ಲವ್ ಲೈಫ್ ಚೆನ್ನಾಗಾಗುತ್ತೆ ಅಥವಾ ರಿಲೇಷನ್ಶಿಪ್ ಚೆನ್ನಾಗಾಗುತ್ತೆ. ಓಕೆ, ನಂಬರ್ 4 ಒಂದು ಸಣ್ಣ ಪಾರ್ಟ್ ಇತ್ತು, ಅದು ಮಿಸ್ ಆಗಿತ್ತು ಬಿಕಾಸ್ ನನ್ನ ಫೋನ್ ಆಫ್ ಆಗಿಬಿಟ್ಟಿತ್ತು. ಓಕೆ, ಸೊ ಇದು ಕನ್ಫರ್ಮೇಷನ್ ನಿಮಗೆ. ಯು ಹ್ಯಾವ್ ಆಲ್ರೆಡಿ ಮೆಟ್ ದ ರೊಮ್ಯಾಂಟಿಕ್ ಪಾರ್ಟ್ನರ್. ಅಂದರೆ ಯಾವ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇವ್ರಿಗೋಸ್ಕರ ನೀವು ರೀಡಿಂಗ್ ನೋಡ್ತಾ ಇದ್ದೀರಾ, ಅಥವಾ ಯಾವ ವ್ಯಕ್ತಿ ನಿಮ್ಮ ಲೈಫಲ್ಲಿ ಸಪ್ರೇಷನಲ್ಲಿದ್ದಾರೆ, ಅದು ಯಾವುದೇ ರೀತಿಯಲ್ಲಿ ಇರಬಹುದು. ಓಕೆ, ಸಾಮಾಜಿಕ ಒತ್ತಡ ಅಥವಾ ಏನೋ ಒಂದು ಸತ್ಯದ ಒಂದು ಅರಿವಿನಿಂದ ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ, ಬಟ್ ಈ ವ್ಯಕ್ತಿ ನಿಮ್ಮ ಸೋಲ್ಮೇಟ್. ನೀವು ಆಲ್ರೆಡಿ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದಾರೆ. ಓಕೆ, ಸೊ ಇದು ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಮಗೆ ಅನ್ನಿಸ್ತಾ ಇರುತ್ತೆ ಇವರೇ ಸರಿಯಾದ ವ್ಯಕ್ತಿನ ಇಲ್ವಾ ಅನ್ನೋದು. ಸೊ ನಿಮಗೆ ಯಾರ ಫ್ರೆಂಡ್ಸ್ ಇದ್ದರೆ ಅವರ ಹೆಲ್ಪ್ ತೊಗೊಳ್ಳಿ ಅನ್ನೋದಿದೆ. ಸೊ ಇವ್ರ ಜೊತೆ ರೀಕನ್ಸೈಲ್ ಆಗೋದಕ್ಕೆ ಅಥವಾ ಇವ್ರನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ನಿಮಗೆ ಆಗ್ತಾಯಿಲ್ಲ ಅಂದರೆ ಬೇರೆಯವರ ಅಥವಾ ನಿಮ್ಮ ಫ್ರೆಂಡ್ಸ್ ಹೆಲ್ಪನ್ನು ತಗೊಳ್ಳಿ ಅನ್ನೋದಿದೆ. ಓಕೆ, ನಾಟ್ ಓನ್ಲಿ ಫ್ರೆಂಡ್ಸ್, ಎನಿಬಡಿ, ಯಾರ ಹೆಲ್ಪಾರ ತೊಗೋಬೋದು ನೀವು. ಸೊ ಆಲ್ ದಿ ವೆರಿ ಬೆಸ್ಟ್. ಫೈಲ್ ನಂಬರ್ 4 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್.